ಪ್ರದೇಶಗಳಲ್ಲಿ ರೈತರು ದಶಕಗಳಿಂದ ಉಳುಮೆ ಮಾಡ್ತಾ ಇರುವಂತಹ ಜಮೀನುಗಳು ಅಕಸ್ಮಾತ್ ವಕ್ಫ್ ಭೂಮಿ ಆಗಿದ್ರು ಅದನ್ನ ಅವರಿಂದ ಕಿತ್ಕೊಳ್ಳೋದ್ರಿಂದ ವಕ್ಫ್ಗೆ ಯಾವ ಆದಾಯನೂ ಬರೋದಿಲ್ಲ. ಯಾಕಂದ್ರೆ ಅದು ಉಳುಮೆ ಮಾಡುವ ಭೂಮಿಯೇ ಆಗಿರುತ್ತೆ. ಆದ್ರಿಂದ ಅದು ವಕ್ಫ್ ಭೂಮಿ ಅಂತ ಸ್ಥಾಪಿತ ಆದ್ರೂ ಸಹ ಅದನ್ನ ರೈತರಿಗೆ ಉಳುಮೆಗೆ ಬಿಟ್ಕೊಡೋದ್ರ ಮೂಲಕ ಮಾತ್ರ ವಕ್ಫ್ಗೆ, ಮುಸ್ಲಿಂ ಸಮುದಾಯಕ್ಕೆ ಮತ್ತು ಒಟ್ಟಾರೆ ಸಮಾಜಕ್ಕೆ ಸಾಮಾಜಿಕ ಆರ್ಥಿಕ ಲಾಭ ಹಾಗೂ ನಿಜವಾದ ಪರಿಹಾರ ಸಿಗುತ್ತೆ. ಹೀಗಾಗಿ ಈ ಸಮಸ್ಯೆಯನ್ನ ರೈತರು, ವಕ್ಫ್ ಬೋರ್ಡ್, ಮುಸ್ಲಿಂ ಸಮುದಾಯ ಮತ್ತು ಸರ್ಕಾರ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬೇಕಾಗಿದೆ. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ನಮ್ಮ eDina.com ಇನ್ನೇನು ಕೆಲವೇ ದಿನಗಳಲ್ಲಿ 3 ಲಕ್ಷ ಸಬ್ಸ್ಕ್ರೈಬರ್ಸ್ಗಳನ್ನ ಪಡೆಯಲಿದೆ. ನಮ್ಮ ಒಂದಿಷ್ಟು ವೀಕ್ಷಕರಿಗೆ, ಪ್ರೀತಿಯ ವೀಕ್ಷಕರಿಗೆ ಒಂದಿಷ್ಟು eDina.com ಬಗ್ಗೆ ಡೌಟ್ಗಳಿರುತ್ತೆ, ಅನುಮಾನಗಳಿರುತ್ತೆ, ಕೇಳೋಕೆ ಪ್ರಶ್ನೆಗಳಿರುತ್ತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಈಗ ನಾವು ಉತ್ತರ ಕೊಡೋಕೆ ಸಿದ್ಧರಿದ್ದೇವೆ. ನಿಮ್ಮ ಪ್ರಶ್ನೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ eDina.com ಯಾವಾಗ 3 ಲಕ್ಷವನ್ನ ರೀಚ್ ಆಗುತ್ತೋ ಒಂದು ವಿಡಿಯೋ ಮೂಲಕ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಉತ್ತರವನ್ನ ಕೊಡ್ತೇವೆ. ಹಾಗೇನೆ ನೀವು ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಒಬ್ರಿಗೆ ಕೇಳಬೇಕು ಅಂತ ಇದ್ರೆ ನೀವು ಅವರ ಹೆಸರನ್ನ ಮೆನ್ಷನ್ ಕೂಡ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ಇದೀಗ ವಿಚಾರಕ್ಕೆ ಬರೋಣ. ಕರ್ನಾಟಕದ ವಕ್ಫ್ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿದೆ. ಬೀದರ್ ಕೋಟೆಯು ವಕ್ಫ್ ವಶದಲ್ಲಿದೆಯಂತೆ. ಮಂಡ್ಯದ ದೇಗುಲಕ್ಕೂ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿದೆಯಂತೆ. ಸರ್ MV ಸ್ಮಾರಕವೂ ಸಹ ವಕ್ಫ್ ಆಸ್ತಿಯಂತೆ. ರಾಜ್ಯದ ಬಹುತೇಕ ಆಸ್ತಿಯು ವಕ್ಫ್ ಮಂಡಳಿಯ ಹೆಸರಿನಲ್ಲಿದೆಯಂತೆ. ವಕ್ಫ್ಗೆ ಒಮ್ಮೆ ನೀಡಲಾದ ಆಸ್ತಿ ದೇಶದ ಯಾವ ನ್ಯಾಯಾಲಯದಲ್ಲೂ ಪ್ರಶ್ನಿಸೋಕೆ ಸಾಧ್ಯ ಇಲ್ಲವಂತೆ. ವಕ್ಫ್ ಮಂಡಳಿಗಳು ಭಾರತವನ್ನ ಮತ್ತೊಂದು ಪಾಕಿಸ್ತಾನ ಮಾಡೋಕ್ ಹೊರಟಿದೆಯಂತೆ. ಇದು ಅಲ್ಲಾಹನ ಆಸ್ತಿ ಅಂತೆ ಅನ್ನೋ ಸುದ್ದಿಗಳು ಮಾಧ್ಯಮಗಳು ಸೇರಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲೂ ಸಹ ವೈರಲ್ ಆಗ್ತಾ ಇದೆ. ರಾಜ್ಯದ ಜನರು ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ನಡುವೆ ಜನರ ಭಯವನ್ನ ಹೋಗಲಾಡಿಸೋಕೆ ಯತ್ನಿಸಬೇಕಾಗಿರುವಂತಹ ರಾಜ್ಯದ ಪ್ರತಿಪಕ್ಷ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ವಿವಾದವನ್ನ ಮತ್ತಷ್ಟು ಹೆಚ್ಚಿಸೋಕೆ ಪ್ರಯತ್ನಿಸ್ತಾ ಇದ್ದಾರೆ. ನಿಜವಾಗ್ಲೂ ರಾಜ್ಯದ ವಿವಿಧ ಕಡೆ ಉಂಟಾಗಿರುವಂತಹ ವಕ್ಫ್ ಸಮಸ್ಯೆಗಳೇನು? ಆರಂಭ ಆಗಿದೆಯಲ್ಲಿ? ಸಾವಿರಾರು ಜನರಿಗೆ ನೋಟಿಸ್ ನೀಡಲಾಗಿದ್ಯಾ? ಹಾಗಾದ್ರೆ ಸರ್ಕಾರದ ಆಸ್ತಿಯನ್ನ ವಕ್ಫ್ ಕಬಳಿಸೋಕೆ ಯತ್ನಿಸ್ತಾ ಇದೆಯಾ? ಕೇಂದ್ರ ಸರ್ಕಾರ ತರೋಕೆ ಹೊರಟಿರುವಂತಹ ವಕ್ಫ್ ತಿದ್ದುಪಡಿಯ ಮಸೂದೆಯಲ್ಲಿ ಏನಿದೆ? ಈ ಎಲ್ಲ ಮಾಹಿತಿಗಳ ಸಮಗ್ರ ವಿವರಣೆ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗತ್ತೆ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೊನ್ನವಾಡ ಅನ್ನೋ ಸಣ್ಣ ಹಳ್ಳಿಯಲ್ಲಿನ ರೈತರು ಮತ್ತು ಕೆಲವರಿಗೆ ಕರ್ನಾಟಕ ವಕ್ಫ್ ಬೋರ್ಡ್ ನೋಟಿಸ್ ನೀಡಿದೆ ಅನ್ನೋ ವಿವಾದ ಮೊದಲು ಶುರುವಾಗಿ ರಾಜ್ಯದಾದ್ಯಂತ ವ್ಯಾಪಿಸಿ ಕ್ರಮೇಣ ರಾಷ್ಟ್ರೀಯ ವಿಷಯವಾಗಿ ಮಾರ್ಪಟ್ಟಿದೆ. ಗ್ರಾಮ ಮಟ್ಟದಲ್ಲೇ ಬಗೆಹರಿಬೇಕಾದಂತ ಸಮಸ್ಯೆಯನ್ನ ಬಿಜೆಪಿಯ ನಾಯಕರು ತಮ್ಮ ರಾಜಕೀಯ ಲಾಭಕ್ಕಾಗಿ ಇಡೀ ರಾಜ್ಯಕ್ಕೆ ವಿಸ್ತರಿಸ್ಬಿಟ್ರು. ಇದೇ ವಿಷಯವನ್ನ ಜನರ ಮನಸ್ಸಿನಲ್ಲಿ ಮತ್ತಷ್ಟು ದಿನ ಎಳೆದುಕೊಂಡು ಹೋಗೋಕೆ ಕಮಲ ನಾಯಕರು ಸುಳ್ಳಿನ ಮೇಲೆ ಸುಳ್ಳಿನ ಪರ್ವತವನ್ನ ನಿರ್ಮಿಸೋಕೆ ಹೊರಟರು. ಕೊಡಗು, ಹಾವೇರಿ, ಬೀದರ್, ಗದಗ ಸೇರಿದಂತೆ ರಾಜ್ಯದ ಹಲವು ಕಡೆ ವೈಯಕ್ತಿಕ ವಿಚಾರ ಮೊದಲಾದ ಕಾರಣಗಳಿಗೆ ಉಂಟಾಗಿದ್ದ ಪ್ರಕರಣಗಳನ್ನ ಎಳೆತಂದು ವಕ್ಫ್ ಬೋರ್ಡ್ ಎಲ್ರಿಗೂ ನೋಟಿಸ್ ಕೊಟ್ಟಿದೆ ಅಂತ ಭಾರತೀಯ ಜನತಾ ಪಕ್ಷದ ನಾಯಕರು ಬಿಂಬಿಸ್ಬಿಟ್ಟಿದ್ದಾರೆ. ರೈತರ ಜಮೀನು ಒಳಗೊಂಡು ರಾಜ್ಯದ ಸಾವಿರಾರು ಎಕರೆ ಸರ್ಕಾರಿ ಆಸ್ತಿ ಪಾಸ್ತಿಗಳಿಗೆ ವಕ್ಫ್ ನಿಂದ ನೋಟಿಸ್ ನೀಡಲಾಗಿದೆ ಅಂತ ಹತ್ತಾರು ಸುಳ್ಳು ವದಂತಿಗಳನ್ನ ಹಬ್ಬಿಸಲಾಗಿದೆ. ಆದ್ರೆ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನಾಗಿದೆ ಅನ್ನೋ ಅಸಲಿಯತ್ತು ಬೇರೆನೇ ಇದೆ. ಮೊದಲನೇದು, ವಿಜಯಪುರದ ಹೊನ್ನವಾಡದ ರೈತರಿಗೆ ನೋಟಿಸೇ ನೀಡಿರಲಿಲ್ಲ. ಇಡೀ ವಿವಾದದ ಕೇಂದ್ರ ಬಿಂದು ವಿಜಯಪುರದ ಹೊನ್ನವಾಡ ಅನ್ನೋ ಗ್ರಾಮ. ವಕ್ಫ್ ಬೋರ್ಡ್ ಈ ಹಳ್ಳಿಯ ರೈತರಿಗೆ ತಮ್ಮ ಜಮೀನನ್ನ ವಾಪಸ್ ನೀಡಬೇಕು ಅಂತ ನೋಟಿಸ್ ನೀಡಿದೆ ಅಂತ ಆಗಿತ್ತು. ಸದಾ ವಿವಾದವನ್ನೇ ಕೆದಕುವ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಹೊನ್ನವಾಡದಲ್ಲಿ 1,500 ಎಕರೆ ಭೂಮಿಯನ್ನ ವಕ್ಫ್ ಬೋರ್ಡ್ ಕಬಳಿಸೋಕೆ ಸಂಚು ರೂಪಿಸಿದೆ ಅನ್ನೋ ಆರೋಪದ ಕಿಡಿಯನ್ನ ಹೊತ್ತಿಸ್ತಾರೆ. ಹೊನ್ನವಾಡದ ನೂರಾರು ರೈತರಿಗೆ ನೋಟಿಸ್ ಜಾರಿ ಮಾಡಿ ಅವರಿದ್ದಂತ ಜಮೀನುಗಳನ್ನ ವಶಪಡಿಸಿಕೊಳ್ಳಲಾಗತ್ತೆ. ಶತಮಾನಗಳಿಂದ ತಮ್ಮ ಮಾಲೀಕತ್ವದ ಎಲ್ಲಾ ದಾಖಲೆಗಳನ್ನ ಹೊಂದಿ ಕೃಷಿ ಮಾಡ್ತಿರುವವರಿಗೆ ನೋಟಿಸ್ ನೀಡಲಾಗಿದೆ. ನೋಟಿಸ್ ಪಡೆದ ರೈತರ ಸಹಾಯಕ್ಕೆ ನಾವು ಸದಾ ಸಿದ್ಧವಿದ್ದು ವಕ್ಫ್ ಬೋರ್ಡ್ ವಿರುದ್ಧದ ಹೋರಾಟವನ್ನ ಬಿಜೆಪಿ ಕೈಗೆತ್ಕೊಳ್ತಾ ಇದೆ. ರೈತರಿಗೆ ನ್ಯಾಯ ಕೊಡಿಸತ್ತೆ ಅಂತ ಬಿಜೆಪಿಗರು ಗೊಂದಲಕ್ಕೆ ಗಾಳಿ ಹಾಕ್ಬಿಟ್ರು. ಸೊ ಈ ಬಿಜೆಪಿಯ ಆರೋಪವನ್ನ ಹೊನ್ನವಾಡ ಭಾಗವಾಗಿರುವಂತಹ ಬಬಲೇಶ್ವರ ಕ್ಷೇತ್ರದ ಶಾಸಕ, ಕೈಗಾರಿಕಾ ಸಂಸದ MB ಪಾಟೀಲ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಅವರು ದಾಖಲೆ ಸಮೇತ ಜನರ ಮುಂದಿಟ್ಟು ಆರೋಪವನ್ನು ನಿರಾಕರಿಸಿದ್ರು.
ಸೊ ಹೊನವಾಡ ಹೊರತುಪಡಿಸಿ ಜಿಲ್ಲೆಯ ಇತರೆಡೆ 122 ನೋಟಿಸ್ಗಳನ್ನ ನೀಡಿರೋದನ್ನು ಒಪ್ಕೊಂಡ್ರು. ಸೊ ವಿವಾದ ಉಂಟಾದ ನಂತರ ಕಾಂಗ್ರೆಸ್, ಬಿಜೆಪಿ ಹಾಗೂ ಗ್ರಾಮದ ಹಿರಿಯರು 3 ಸಭೆ ನಡೆಸಿ ಹಳ್ಳಿಯ ಜನರಿಗೆ ನೋಟಿಸ್ ನೀಡಿರೋ ಬಗ್ಗೆ ಪ್ರಶ್ನಿಸಿದ್ರು. ಸಭೆಯಲ್ಲಿ ಎಲ್ಲರೂ ಸಹ ತಮಗೆ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಹೇಳ್ತಾರೆ. ವಿಜಯಪುರದ ಠಕ್ಕೆ ಅನ್ನೋ ಗ್ರಾಮದ ಜನರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ ಈ ಟಕ್ಕೆಯ ಹೆಸರನ್ನ ಹೊನವಾಡ ಅಂತ ತಪ್ಪಾಗಿ ನಮೂದಿಸಿರೋದ್ರಿಂದ ಎಲ್ಲಾ ಗೊಂದಲಗಳು ಉಂಟಾಗಿದೆ. ಈ ಸಮಸ್ಯೆಯನ್ನ ಕಂದಾಯ ಇಲಾಖೆ ಸರಿಪಡಿಸಿದೆ ಮತ್ತು 3 ಸಚಿವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಚಿವರು ಸ್ಪಷ್ಟನೆಯನ್ನ ನೀಡಿದ್ರೂ ಸಹ ಸಂಸದ ತೇಜಸ್ವಿ ಸೂರ್ಯ ಮತ್ತೊಂದು ಸುಳ್ಳನ್ನ ನಿರೂಪಿಸುವ ದಾಖಲೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ವಿಜಯಪುರದಲ್ಲಿ ಸುಮಾರು 9 ಎಕರೆ 14 ಗುಂಟೆ ಹಿಡುವಳಿ ಮತ್ತು ಕೃಷಿ ಜಮೀನನ್ನ ರಾಜ್ಯ ಸರ್ಕಾರ ಸ್ಮಶಾನವಾಗಿ ಪರಿವರ್ತಿಸಿದೆ ಅಂತ ಆರೋಪಿಸಿದ್ರು. ಆದ್ರೆ ವಾಸ್ತವದಲ್ಲಿ ಈ ದಾಖಲೆಗಳಲ್ಲಿ ಈ ಭೂಮಿಯನ್ನ ವಶಪಡಿಸಿಕೊಂಡಿದ್ದು 2022ರಲ್ಲಿ. ಆ ಟೈಮ್ನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿ ಇರೋದು. ಹೊನವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು ಕೃಷಿ ಭೂಮಿಗಳು ಸುಮಾರು 900 ಕುಟುಂಬಗಳಿಗೆ ಸೇರಿದ 1100 ಎಕರೆಗಿಂತ ಕಡಿಮೆ ಇದೆ. 220ರ ಗೆಜೆಟ್ ಪ್ರಕಾರ ಗ್ರಾಮದಲ್ಲಿ ಕೇವಲ 14 ಎಕರೆ ವಕ್ಫ್ ಜಮೀನಿದೆ. ವಿಜಯಪುರ ಜಿಲ್ಲೆಯಲ್ಲಿ 122 ನೋಟಿಸ್ಗಳನ್ನ ಮಾತ್ರ ನೀಡಲಾಗಿದೆ. 21,000ಕ್ಕೂ ಹೆಚ್ಚು ನೋಟಿಸ್ಗಳನ್ನ ನೀಡಲಾಗಿದೆ ಅಂತ ಬಿಜೆಪಿಯ ಹೇಳಿಕೆಗಳು ಸುಳ್ಳಾಗಿತ್ತು. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ 138 RTC ಜಮೀನುಗಳನ್ನ ಬಿಜೆಪಿ ಸರ್ಕಾರ ಇದ್ದ ಟೈಮ್ನಲ್ಲಿ ಅಂದ್ರೆ 26/7/2019ರಿಂದ 20/5/2023ರವರೆಗೆ ರೈತರಿಗೆ ನೋಟಿಸ್ ನೀಡದೇನೆ ವಶಪಡಿಸಿಕೊಳ್ಳಲಾಗಿತ್ತು. 138 ಮಂದಿಯ ಕಲಂ 9 ಮತ್ತು ಕಲಂ 11 ಇದು ರೆಕಾರ್ಡ್ ಆಫ್ ರೈಟ್ಸ್ ಗೇಣಿ ಮತ್ತು ಪಹಣಿ ಪತ್ರಿಕೆ ಕಲಂ 9ರಲ್ಲಿ ಉಳುಮೆ ಮಾಡುವವರ ಹೆಸರನ್ನ ನಮೂದಿಸಲಾಗತ್ತೆ. ಸೊ ಕಲಂ 11ರಲ್ಲಿ ಮೂಲ ಮಾಲೀಕರ ಹೆಸರನ್ನ ನಮೂದಿಸಲಾಗಿದೆ. ಇದನ್ನ ಮಾರ್ಪಡಿಸಲಾಗಿತ್ತು. ಸೊ ಇವುಗಳಲ್ಲಿ 102 ಆಸ್ತಿ ಮುಸ್ಲಿಂ ಸಮುದಾಯದವರದಾಗಿದ್ರೆ 10 ಆಸ್ತಿ ಹಿಂದೂ ರೈತರದ್ದಾಗಿತ್ತು. 26 ಆಸ್ತಿ ಸ್ಮಶಾನ ಹಾಗೂ ಇತರರಿಗೆ ಸೇರಿದ್ದಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಈ ಹಿಂದೆ ವಕ್ಫ್ ಅಧೀನದಲ್ಲಿದ್ದ 14,20,132 ಎಕರೆ ಭೂಮಿಯನ್ನ ಭೂ ಸುಧಾರಣೆ ಕಾಯ್ದೆಯಡಿ 11,83,529 ಎಕರೆ ಹಾಗೂ ಇನಾಮ್ ರದ್ದತಿ ಕಾಯ್ದೆಯಡಿ 1,459.26 ಎಕರೆ ರೈತರಿಗೆ ಮಂಜೂರು ಮಾಡಲಾಗಿದೆ. ಸೊ 773 ಎಕರೆ ಮಾತ್ರ ವಕ್ಫ್ ಸಂಸ್ಥೆಗಳ ಸುಪರ್ದಿಯಲ್ಲಿರೋದು. ಹಾಗೇನೆ ಈ ಜಿಲ್ಲೆಯಲ್ಲಿ 1,345 ಎಕರೆ ವಕ್ಫ್ ಆಸ್ತಿ ಒತ್ತುವರಿಯಾಗಿದ್ದು ಯಾರಿಗೂ ಸಹ ಅಧಿಕೃತವಾಗಿ ಹಂಚಿಕೆ ಆಗಿಲ್ಲ. ಒತ್ತುವರಿ ಆಗಿರುವಂತಹ 26 ಎಕರೆ ಜಮೀನು ಕೋರ್ಟಿನ ವಿವಾದದಲ್ಲೇ ಇದೆ. ವಿವಾದದಲ್ಲಿರುವವರಲ್ಲಿ 90% ಮಂದಿ ಮುಸ್ಲಿಂ ಸಮುದಾಯದವರೇ ಇದ್ದಾರೆ. ಇನ್ನು ಕೊಡಗಿನಲ್ಲಿ ಮಹಿಳೆಗೆ ವಕ್ಫ್ ಆಸ್ತಿ ಅಂತ ಬೆದರಿಕೆ ಹಾಕಿದ್ದು ಸಹ ಸುಳ್ಳು. ಕೊಡಗು ಜಿಲ್ಲೆಯ ಕುಶಾಲನಗರದ ಮುಳ್ಳುಸೋಗೆ ಗ್ರಾಮದ ಮಹಿಳೆಯೊಬ್ಬರ ಮನೆಯನ್ನ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಖಾಲಿ ಮಾಡುವಂತೆ ಬೆದರಿಕೆ ಹಾಕಲಾಗಿದೆ ಅನ್ನೋದಾಗಿ ಕೆಲವು ಮಾಧ್ಯಮಗಳು ವೈಭವೀಕರಿಸಿ ಸುದ್ದಿ ಮಾಡಿದ್ರು. ಸಾಮಾಜಿಕ ಮಾಧ್ಯಮದಲ್ಲಿ ಈ ಸುದ್ದಿ ವ್ಯಾಪಕವಾಗಿ ಹರಿದಾಡಿತ್ತು. ಬಿಜೆಪಿ ನಾಯಕರು ಕೂಡ ಇದಕ್ಕೆ ಹೆಚ್ಚು ಪ್ರಚಾರವನ್ನ ಕೊಟ್ಟಿದ್ರು. ಆದ್ರೆ ಇದೊಂದು ಅಪ್ಪಟ ಸುಳ್ಳು ಸುದ್ದಿಯಾಗಿತ್ತು. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದಂತ ಪೋಸ್ಟ್ ಅನ್ನ ಆಧರಿಸಿ ಪೊಲೀಸರು ಮಹಿಳೆಯ ಮನೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿ FIR ಅನ್ನ ದಾಖಲಿಸಿದ್ರು. ಸ್ವತಃ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಸಮಾಜದ ಸಾಮರಸ್ಯವನ್ನ ಕದಡೋ ಪ್ರಯತ್ನ ನಡೆಸಿದ್ರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ರು. ಕುಶಾಲನಗರ ಮುಳ್ಳುಸೋಗೆ ಗ್ರಾಮದಲ್ಲಿರುವ ಪುಚ್ಚಿಮಂಡ ರೇಣುಕಾ ಉತ್ತಪ್ಪ ಅನ್ನೋರಿಗೆ ಸೇರಿದಂತಹ ಒಂದು ಆಸ್ತಿಗೆ ಇಬ್ರು ಬಂದು ಇದು ವಕ್ಫ್ ಬೋರ್ಡ್ಸ್ಗೆ ಸೇರಿದ ಆಸ್ತಿ, ನೀವು ಈ ಜಾಗವನ್ನ ಖಾಲಿ ಮಾಡಬೇಕು, ಇಲ್ಲದೆ ಇದ್ರೆ ಜಾಗ ಖಾಲಿ ಮಾಡಿಸೋಕೆ ಹೊರಗೆ 15 ಜನ ಇದ್ದಾರೆ ಅನ್ನೋದಾಗಿ ಕೊಡವ ಸಮಾಜದ ವಿಳಾಸಕ್ಕೆ ನವೆಂಬರ್ 6, 2024ರಂದು ಬರೆದಿರುವಂತಹ ಒಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆ ಆಗ್ತಾ ಇರೋದು ಕಂಡು ಬಂದಿತ್ತು. ಸೊ ಈ ಕುರಿತಂತೆ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ ಅವರ ಕಚೇರಿ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಯಾವುದೇ ದೂರು ದಾಖಲಾಗಿಲ್ಲ ಅಂತ SP ಕೆ ರಾಮರಾಜನ್ ಸ್ಪಷ್ಟನೆಯನ್ನ ನೀಡಿದ್ರು. ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ಪೋಸ್ಟ್ ಕುರಿತು ಸ್ವಯಂ ಪ್ರೇರಿತವಾಗಿ ನವೆಂಬರ್ 7, 2024ಕ್ಕೆ ಕುಶಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ಬೆಂಗಳೂರಿನಲ್ಲಿರುವ ಪುಚ್ಚಿಮಂಡ ರೇಣುಕಾ ಉತ್ತಪ್ಪ ಅವರ ಮನೆಗೆ ಆಗಮಿಸಿ ಘಟನೆ ಕುರಿತು ವಿಚಾರಣೆಯನ್ನು ನಡೆಸಿ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲಿಸಿದ್ದಾರೆ. ಸೊ ಪೊಲೀಸರ ವಿಚಾರಣೆಯ ಅನ್ವಯ ಇದು ಖಾಸಗಿ ಸ್ವತ್ತಾಗಿತ್ತು, ವಕ್ಫ್ ಬೋರ್ಡ್ ಆಸ್ತಿ ಆಗಿರಲಿಲ್ಲ.
ವಕ್ಫ್ ಬೋರ್ಡ್ ಕಚೇರಿಯಿಂದ ಯಾವುದೇ ವ್ಯಕ್ತಿಗಳು ಬಂದಿರಲಿಲ್ಲ. ಜಾಗ ಖಾಲಿ ಮಾಡೋ ಸಂಬಂಧ ವಕ್ಫ್ ಬೋರ್ಡ್ನಿಂದ ಯಾವುದೇ ನೋಟಿಸ್ ಕೂಡ ನೀಡಿರಲಿಲ್ಲ. ಈ ಬಗ್ಗೆ ಪೊಲೀಸರು ಸ್ಥಳೀಯರು ಹಾಗೂ ಮಹಿಳೆಯರ ಫೋನ್ ಕರೆಗಳನ್ನು ಸಹ ಕಲೆ ಹಾಕಿ ಪರಿಶೀಲನೆ ನಡೆಸಿ ಸ್ಪಷ್ಟನೆಯನ್ನ ನೀಡಿದರು. ಮಹಿಳೆಯ ಜಮೀನಿನ ಕಲಂ 9ರಲ್ಲೂ ಸಹ ಆಕೆಯ ಹೆಸರೇ ನಮೂದಾಗಿತ್ತು. ಇನ್ನು ನೆಕ್ಸ್ಟ್ ಒನ್, ಗದಗದ ಸೋಮೇಶ್ವರ ದೇಗುಲದ RTCಯಲ್ಲಿ ವಕ್ಫ್ ಬೋರ್ಡ್ ಹೆಸರಿದೆ ಅಂತ ಹೇಳಿದ್ದು. ಹಾಗಾದ್ರೆ DC ಹೇಳಿದ್ದೇನು ನೋಡೋಣ. ಗದಗ ಜಿಲ್ಲೆಯ ಕೋಟು ಮುಚ್ಗಿ ಗ್ರಾಮದ ಐತಿಹಾಸಿಕ ಸೋಮೇಶ್ವರ ದೇಗುಲದ ಮೇಲೆ ವಕ್ಫ್ ಕಣ್ಣು ಬಿದ್ದಿದೆ ಅನ್ನೋದಾಗಿ ದೃಶ್ಯ ಮಾಧ್ಯಮಗಳು ಜೋರಾಗಿ ಸದ್ದು ಮಾಡಿತ್ತು. ಸೋಮೇಶ್ವರ ದೇವಸ್ಥಾನದ ಒಟ್ಟು 130 ಎಕರೆ ಆಸ್ತಿಯಲ್ಲಿ ಸರ್ವೆ ನಂಬರ್ 562ರ 12 ಎಕರೆ 22 ಗುಂಟೆ ಜಾಗವನ್ನ RTCಯ ಕಲಂ 11ರಲ್ಲಿ ವಕ್ಫ್ ಅಂತ ನಮೂದಿಸಲಾಗಿದೆ ಅನ್ನೋ ವದಂತಿಯನ್ನ ಹಬ್ಬಿಸಲಾಗಿತ್ತು. ಆದರೆ RTCಯಲ್ಲಿ ವಕ್ಫ್ ಅಂತ ನಮೂದಾಗಿರ್ಲಿಲ್ಲ ಅಂತ ಸ್ವತಃ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸ್ಪಷ್ಟಪಡಿಸಿದ್ರು. ಗದಗ ಜಿಲ್ಲೆಯಲ್ಲಿರುವ ಆಸ್ತಿಗಳ ದಾಖಲೆಯಲ್ಲಿ 2019ರ ನಂತರ ಯಾವುದೇ ಆಸ್ತಿಗಳ RTCಗಳಲ್ಲಿ ವಕ್ಫ್ ಅಂತ ನಮೂದಾಗಿರೋದಿಲ್ಲ. ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗ್ತಾ ಇರುವಂತಹ ವರದಿಗಳು ಸುಳ್ಳು. 1974ರ ಸರ್ಕಾರದ ಗೆಜೆಟ್ ಅನ್ವಯ ಜಿಲ್ಲೆಯ ಕೆಲವು RTCಗಳಲ್ಲಿ 2019ರಲ್ಲಿ ವಕ್ಫ್ ಅಂತ ನೋಂದಣಿಯಾಗಿದೆ. ವಕ್ಫ್ ಅಂತ ನೋಂದಣಿಯಾದ ಹಲವು ಆಸ್ತಿಗಳ ಮಾಲೀಕರು ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನ ದಾಖಲಿಸಿ ನ್ಯಾಯಾಲಯದ ಆದೇಶದ ಮೇರೆಗೆ RTCಯಲ್ಲಿ ನಮೂದಾಗಿದ್ದಂಥ ವಕ್ಫ್ ಅನ್ನೋ ಪದವನ್ನ ಸರಿಪಡಿಸಲಾಗಿದೆ. ಕೋಟು ಮುಚ್ಗಿ ಗ್ರಾಮದ ಸೋಮೇಶ್ವರ ದೇವಸ್ಥಾನದ ಆಸ್ತಿಯ RTCಯಲ್ಲಿ ವಕ್ಫ್ ಅಂತ ನಮೂದಾಗಿರೋದಿಲ್ಲ. ಈ ಕುರಿತು ಸಾರ್ವಜನಿಕರು ಯಾವುದೇ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಜಿಲ್ಲಾಧಿಕಾರಿಯವರೇ ತಿಳಿಸಿದರು. ಇನ್ನು ಹಾವೇರಿಯಲ್ಲಿ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ರೈತನ ಸುದ್ದಿಯನ್ನ ವಕ್ಫ್ಗೆ ಅಂಟಿಸಿದ ಬಿಜೆಪಿ ಸಂಸದ. ಹಾವೇರಿ ಜಿಲ್ಲೆಯ ಹಣರಗಿ ಗ್ರಾಮದ ರುದ್ರಪ್ಪ ಅನ್ನೋ ರೈತ ಸಾಲದ ವಿಚಾರಕ್ಕೆ 2022ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣವನ್ನ ಬಿಜೆಪಿ ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋಕೆ ಯತ್ನಿಸಿ ತಾನು ಹೆಣೆದಿದ್ದಂತ ಬಲೆಯಲ್ಲಿ ತಾನೇ ಸಿಕ್ಕಾಕೊಳ್ಳುತ್ತೆ. ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಅಂತಂದ್ರೆ, ಆ ರೈತ ಆತ್ಮಹತ್ಯೆ ಮಾಡಿಕೊಂಡಾಗ 2022ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರನೇ ಅಧಿಕಾರದಲ್ಲಿ ಇರೋದು. ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದ ಆ ರೈತ ಅತಿವೃಷ್ಟಿಯಿಂದ ಬೆಳೆ ನಾಶ ಆಗಿ ಸಾಲ ತೀರ್ಸೋಕ್ ಆಗದೇನೆ ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ICICI ಬ್ಯಾಂಕ್ನಿಂದ 7 ಲಕ್ಷ ರೂಪಾಯಿ ಸಾಲ ಮಾಡಿ ಬೆಳೆ ನಷ್ಟದಿಂದಾಗಿ ಆ ಸಾಲವನ್ನ ತೀರ್ಸೋಕಾಗ್ದೇನೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಸೊ ಮೃತ ರೈತ ತನ್ನ ಡೆತ್ ನೋಟ್ನಲ್ಲೂ ಸಹ ಸಾಲ ತೀರ್ಸೋಕಾಗ್ದೇನೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ತಿಳಿಸಿದ್ರು. ಸೊ ಜಮೀನಿನ ಪಹಣಿಯ ಸರ್ವೆ ಸಂಖ್ಯೆ ಕೂಡ ಮೃತಪಟ್ಟ ರೈತರ ಹೆಸರಿನಲ್ಲೇ ಇತ್ತು. ಪೊಲೀಸರು ತನಿಖೆಯನ್ನ ನಡೆಸಿ ಮನೆಯವರೆಲ್ಲರ ಹೇಳಿಕೆನ ಪಡೆದು ಸಾಲದಿಂದಾಗಿನೇ ಮೃತಪಟ್ಟಿರೋದನ್ನ ದಾಖಲಿಸಿದ್ರು. ಸರ್ಕಾರದಿಂದ ಮೃತ ರೈತನ ಕುಟುಂಬಕ್ಕೆ ಪರಿಹಾರವನ್ನು ಸಹ ನೀಡಲಾಗಿತ್ತು. ಸೊ ಈ ಸುದ್ದಿಯ ಸತ್ಯಾಸತ್ಯತೆಯನ್ನ ತಿಳಿಯದ ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ರೈತನ ಚಿತ್ರವನ್ನ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ವಕ್ಫ್ ವಿವಾದಕ್ಕೆ ಬೇಸತ್ತು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋ ಸುಳ್ಳು ಸುದ್ದಿಯನ್ನ ಹೇಳಿದ್ರು. ಅದನ್ನೇ ನಂಬಿದ ಹಲವಾರು ಮಾಧ್ಯಮಗಳು ನಿಜವನ್ನ ಪರಿಶೀಲಿಸದೆ ಸುದ್ದಿ ಪ್ರಕಟಿಸಿತ್ತು. ಪೊಲೀಸರು ನಂತರದಲ್ಲಿ ಸ್ಪಷ್ಟನೆಯನ್ನ ನೀಡಿದ್ರು. ಸುಳ್ಳು ಸುದ್ದಿ ಹರಡಿದ ಕಾರಣಕ್ಕಾಗಿ ತೇಜಸ್ವಿ ಸೂರ್ಯ ಹಾಗೂ ಮಾಧ್ಯಮಗಳ ವಿರುದ್ಧ FIR ಅನ್ನು ಕೂಡ ದಾಖಲಿಸಲಾಗಿತ್ತು. ಇನ್ನು ಬೆಳಗಾವಿಯಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಒತ್ತುವರಿಯಾಗಿದ್ದು ಪ್ರಣಾಳಿಕೆಯಲ್ಲಿ ವಕ್ಫ್ ರಕ್ಷಣೆಗೆ ಒತ್ತು ಕೊಟ್ಟಿರೋದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ, ಅಥಣಿ, ಗೋಕಾಕ್ ಮತ್ತು ಚಿಕ್ಕೋಡಿಯಲ್ಲಿ ಕೆಲವು ದಿನಗಳ ಹಿಂದೆ ಕೆಲ ರೈತರು ತಮ್ಮ ಜಮೀನುಗಳ RTCಯಲ್ಲಿ ವಕ್ಫ್ ಅಂತ ನಮೂದಾಗಿದೆ ಅಂತ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಆದ್ರೆ ಎಲ್ಲಾ 16 RTCಗಳನ್ನ ಪರಿಶೀಲಿಸಿದಾಗ ಕಂಡು ಬಂದ ಸತ್ಯ ಅಂತಂದ್ರೆ ಬಿಜೆಪಿ ಅಧಿಕಾರ ಇದ್ದ 2021ರಲ್ಲಿ RTCಯನ್ನ ಬದಲಾಯಿಸಲಾಗಿದೆ. ಸೊ ಈ ಟೈಮ್ನಲ್ಲೇ ಕಾಂಗ್ರೆಸ್ ನಾಯಕ ರಾಜು ಅಲ್ಗೂರ್ ಅವರು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯನ್ನ ಪ್ರದರ್ಶಿಸಿದ್ರು. ಒತ್ತುವರಿಯನ್ನ ತೆರವುಗೊಳಿಸಿ ವಕ್ಫ್ ಸ್ವತ್ತುಗಳನ್ನ ರಕ್ಷಿಸೋದಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ತಿಳಿಸಿತ್ತು. ಇನ್ನೊಂದು ಘಟನೆಯಲ್ಲಿ ಬೆಳಗಾವಿ ಜಿಲ್ಲೆಯ ಮಾಜಿ ಸಂಸದ ಹಾಗೂ ಬಿಜೆಪಿ ಮುಖಂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ತಮ್ಮ ಜಮೀನಿನ RTCಯ ಕಲಂ 11ರಲ್ಲಿ ವಕ್ಫ್ ಅಂತ ನಮೂದಿಸಿದೆ ಅಂತ ಆರೋಪಿಸಿದ್ರು. ಆದ್ರೆ ಪತ್ರಿಕಾಗೋಷ್ಠಿಯಲ್ಲಿನೇ ಪತ್ರಕರ್ತರು ಬಿಜೆಪಿ ಅಧಿಕಾರದಲ್ಲಿದ್ದ 2021ರಲ್ಲಿ RTCಯನ್ನ ಬದಲಾಯಿಸಲಾಗಿದೆ ಅಂತ ಜೊಲ್ಲೆ ಅವರಿಗೆ ಮನವರಿಕೆ ಮಾಡಿದಾಗ ಪತ್ರಿಕಾಗೋಷ್ಠಿಗೆ ಕೆಲವೇ ಗಂಟೆಗಳ ಮೊದಲು ಅದನ್ನ ಗಮನಿಸಿದ್ದೇನೆ ಅಂತ ಹೇಳಿ ಜಾರ್ಕೊಂಡಿರೋದಾಗಿ ದಿ ಹಿಂದೂ ಪತ್ರಿಕೆ ವರದಿ ಮಾಡಿದೆ. ಸೊ ಹೀಗಾಗಿ ಬಿಜೆಪಿ ನಾಯಕರ ಈ ಹೇಳಿಕೆ ರಾಜಕೀಯ ಅಲ್ಲದೆ ಮತ್ತೇನೂ ಆಗಿರೋಕ್ ಸಾಧ್ಯನೇ ಇಲ್ಲ. ಇನ್ನು ನೆಕ್ಸ್ಟ್ ಒನ್, 2018ರಿಂದ 23ರಲ್ಲೇ ಅತಿ ಹೆಚ್ಚು ನೋಟಿಸ್ ಜಾರಿಯಾಗಿರೋದು ಒತ್ತುವರಿಗಾಗಿ ನೋಟಿಸ್ ಸಾಮಾನ್ಯ ಆಗಿರೋದು.
ಪ್ರತಿ ವರ್ಷನೂ ಸಹ ರಾಜ್ಯದಾದ್ಯಂತ ನೂರಾರು ನೋಟಿಸ್ಗಳನ್ನ ನೀಡಲಾಗುತ್ತೆ. ಬೆಳಗಾವಿ ಜಿಲ್ಲೆಯಲ್ಲೇ ಸರಾಸರಿ 100ರಿಂದ 200 ನೋಟಿಸ್ಗಳನ್ನ ನೀಡಲಾಗಿದೆ. ಇದು 1995ರಿಂದಾನು ನಡ್ಕೊಂಡು ಬಂದಿರೋದು. RTCಯ ಕಲಂ 11ರಲ್ಲಿ ಪ್ರತಿ ವರ್ಷ ದಾಖಲಾತಿ ಬದಲಾವಣೆ ಸೇರಿ ಹಲವಾರು ತಿದ್ದುಪಡಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇವೆಲ್ಲವೂ ಸಹ ಒತ್ತುವರಿಗೆ ಸಂಬಂಧಿಸಿದ್ದಾಗಿರುತ್ತೆ. ಸೊ ರಾಜಕೀಯ ಕಾರಣದಿಂದ ಈ ಬಾರಿ ಬಿಜೆಪಿ ವಕ್ಫ್ ವಿಚಾರವನ್ನ ಮುನ್ನೆಲೆಗೆ ತಂದಿರೋದು. 2018ರಿಂದ 2023ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯದಾದ್ಯಂತ ರೈತರಿಗೆ ಹೆಚ್ಚು ನೋಟಿಸ್ಗಳನ್ನ ನೀಡಲಾಗಿದೆ. ರಾಜ್ಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯವರ ಆದೇಶದಂತೆ 21,767 RTCಗಳ ಮ್ಯೂಟೇಷನ್ಗೆ ಆದೇಶಿಸಲಾಗಿತ್ತು. ಮ್ಯೂಟೇಷನ್ ಅಂದ್ರೆ ವರ್ಗಾವಣೆಯನ್ನ, ಅಂದ್ರೆ ಯಾರಿಂದ ಯಾರಿಗೆ ಸ್ವತ್ತು ವರ್ಗಾವಣೆ ಆಗಿದೆ ಅನ್ನೋದನ್ನ ತಿಳಿಸುವಂತ ಹಾಗೂ ಅದು ಹೇಗೆ ವರ್ಗಾವಣೆ ಆಗಿದೆ ಅನ್ನೋದನ್ನ ವಿವರಿಸುವ ರೆವೆನ್ಯೂ ದಾಖಲೆ. ಇದು ಗಿಫ್ಟ್, ಸೇಲ್, ವೀಲ್ ಅಥವಾ ಉತ್ತರಾಧಿಕಾರತ್ವ ಇತ್ಯಾದಿ ರೀತಿಯಲ್ಲಿ ವರ್ಗಾವಣೆ ಆಗುವಂತಹ ಆಸ್ತಿಯ ಬಗ್ಗೆ ತಿಳಿಸುತ್ತೆ. ಸೊ ಇವೆಲ್ಲವೂ ಸಹ ಅತಿಕ್ರಮಣಕ್ಕೆ ಸಂಬಂಧಿಸಿದ್ದಾಗಿದೆ. ಆದರೂ ಸಹ ಕಂದಾಯ ಇಲಾಖೆ ಅಧಿಕಾರಿಗಳು ಏಕಪಕ್ಷೀಯವಾಗಿ ಕ್ರಮವನ್ನ ಕೈಗೊಂಡಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಸರಿಯಾದ ಕ್ರಮವನ್ನ ಅನುಸರಿಸುವ ಮೂಲಕ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಕೆಲವು ಕಡೆ ರೈತರ ವಿರೋಧ ಹಾಗೂ ಬಿಜೆಪಿ ನಾಯಕರು ಇದನ್ನು ಸಂಪೂರ್ಣವಾಗಿ ರಾಜಕೀಯಕ್ಕಾಗಿ ಬಳಸಿಕೊಂಡ ಕಾರಣಕ್ಕಾಗಿ ವಕ್ಫ್ ಬೋರ್ಡ್ ನೀಡಿರುವ ನೋಟಿಸ್ಗಳ ಆದೇಶವನ್ನ ಹಿಂಪಡೆಯಲಾಗಿದೆ. BS ಯಡಿಯೂರಪ್ಪ ಮಾತ್ರ ಅಲ್ಲ, ಸದಾನಂದ ಗೌಡ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲೂ ಸಹ ರೈತರಿಗೆ ವಕ್ಫ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅತಿ ಹೆಚ್ಚು ನೋಟಿಸ್ಗಳನ್ನ ನೀಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಹಾಸನ, ಮಂಡ್ಯ, ಬೀದರ್ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ವಕ್ಫ್ ಬೋರ್ಡ್ ನೋಟಿಸ್ಗಳನ್ನ ನೀಡಿದೆ ಅಥವಾ ಪ್ರಕರಣಗಳನ್ನ ದಾಖಲಿಸಿದೆ ಅನ್ನೋ ವದಂತಿಗಳನ್ನ ಹಬ್ಬಿಸಲಾಗಿತ್ತು. ಬಿಜೆಪಿ ಇದೆಲ್ಲವನ್ನ ವ್ಯವಸ್ಥಿತವಾಗಿ ತನ್ನ ದುರುದ್ದೇಶಿತ ರಾಜಕೀಯಕ್ಕೆ ಬಳಸಿಕೊಂಡಿದೆ. ಆದರೆ ಸತ್ಯವನ್ನ ಪರಿಶೀಲಿಸಿದಾಗ ಎಲ್ಲೂ ಏನು ಕಂಡು ಬಂದಿರಲಿಲ್ಲ. ಎಲ್ಲಾನು ವದಂತಿ ಅಂತ ಸಾಬೀತಾಗಿತ್ತು. ಒತ್ತುವರಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮಾತ್ರ ಕಂದಾಯ ಇಲಾಖೆ ಕೆಲವು ರೈತರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಿತು. ಹಾಗಾದ್ರೆ ವಕ್ಫ್ ಆಸ್ತಿ ಅಂದ್ರೆ ಏನು? ಮುಸ್ಲಿಮರು ಮಾತ್ರ ಇದನ್ನ ದಾನ ಮಾಡಬಹುದಾ? ಈ ಪ್ರಶ್ನೆಗಳು ಕೂಡ ಬರುತ್ತೆ. ಧಾರ್ಮಿಕ ಮತ್ತು ಸಾಮಾಜಿಕ ಸೇವೆಯ ಉದ್ದೇಶಕ್ಕಾಗಿ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳು ವಕ್ಫ್ ಮಂಡಳಿಗೆ ನೀಡಿದ ಜಮೀನನ್ನ ವಕ್ಫ್ ಆಸ್ತಿ ಅಂತ ಪರಿಗಣಿಸಲಾಗುತ್ತೆ. ವಕ್ಫ್ ಅನ್ನೋ ಪದ ಅರೇಬಿಕ್ ಪದ ವಕ್ಫಾದಿಂದ ಬಂದಿದೆ. ಸೊ ಇದರ ಅರ್ಥ ಪೂರ್ಣ ವಿರಾಮ ಅಥವಾ ಬೇರ್ಪಡಿಸೋಕೆ ಆಗೋದಿಲ್ಲ ಅಂತ. ಇದನ್ನ ಹಿಂತೆಗೆದುಕೊಳ್ಳಿಕ್ಕೆ ಆಗದ ದಾನದ ಸ್ವರೂಪವನ್ನ ಸೂಚಿಸುತ್ತೆ. ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಶಾಶ್ವತವಾಗಿ ಅವರ ಸಂಪತ್ತಿನ ಒಂದು ಭಾಗವನ್ನ ದಾನ ಮಾಡೋದು. ಇಸ್ಲಾಂ ಧರ್ಮದಲ್ಲಿ ದಾನ ಮಾಡೋದು ಕಡ್ಡಾಯ ಆಗಿದ್ದು ಇದನ್ನ ಜಕಾತ್ ಅಂತ ಕರೀತಾರೆ. ಹೆಚ್ಚು ಪ್ರಮಾಣದಲ್ಲಿ ನೀಡೋದನ್ನ ವಕ್ಫ್ ಅಂತ ಕರೀತಾರೆ. ಸೊ ವಕ್ಫ್ ಆಸ್ತಿಯನ್ನ ದೇವರ ಹೆಸರಿನಲ್ಲಿ ಅಂದ್ರೆ ಅಲ್ಲಾಹನ ಹೆಸರಿನಲ್ಲಿ ಕೊಡ್ಲಾಗತ್ತೆ. ಖಾಸಗಿಯವರ ಪಾಲಾಗದೆ ಸಮುದಾಯದ ಸಾರ್ವಜನಿಕ ಹಿತಕ್ಕಾಗಿ ಆಸ್ತಿಯನ್ನ ಬಳಸೋದು ವಕ್ಫ್ನ ಪ್ರಮುಖ ಉದ್ದೇಶ ಆಗಿದೆ. ಆದ್ರೆ ಇದು ಕುರಾನ್ನಲ್ಲಿ ಕಡ್ಡಾಯ ಇಲ್ಲ. ಆದಾಯವನ್ನ ಸಮುದಾಯದ ವಂಚಿತ ವರ್ಗಗಳ ಕಲ್ಯಾಣ ಮತ್ತು ಅಭಿವೃದ್ಧಿಗೆ ಬಳಸಬೇಕು. ಸಾಂಪ್ರದಾಯಿಕವಾಗಿ ಫಲಾನುಭವಿಗಳು ಮುಸ್ಲಿಂ ಆಗಿರಬಹುದು, ಆದ್ರೆ ಅಂಥ ಯಾವುದೇ ನಿಯಮಗಳು ಇಲ್ಲ. ದರ್ಗಾಗಳು, ಮಸೀದಿಗಳು, ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳಿಗೆ ಮುಸ್ಲಿಮೇತರರು ಆಸ್ತಿಯನ್ನ ದಾನ ಮಾಡಿದ ಅಸಂಖ್ಯಾತ ನಿದರ್ಶನಗಳಿದೆ. ವಕ್ಫ್ ಅಧೀನದಲ್ಲಿರುವಂತಹ ಬೆಳಗಾವಿಯ ದೊಡ್ಡ ಕಾಲೇಜುಗಳಲ್ಲಿ ಒಂದನ್ನ ಮತ್ತು ಬೆಂಗಳೂರಿನಲ್ಲಿ ಭಿಕ್ಷುಕರ ಆಹಾರ ಕೇಂದ್ರವನ್ನ ಮುಸ್ಲಿಮೇತರರು ದಾನ ಮಾಡಿದ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ವಕ್ಫ್ ಭೂಮಿಯನ್ನ ಮಾರಾಟ ಅಥವಾ ಗುತ್ತಿಗೆಗೂ ಕೂಡ ನೀಡೋ ಹಾಗೆ ಇರೋದಿಲ್ಲ. ಹೀಗೆ ಒಮ್ಮೆ ವಕ್ಫ್ ಮಂಡಳಿಗೆ ನೀಡಿದ ಯಾವುದೇ ರೀತಿಯ ಸ್ವತ್ತು ಶಾಶ್ವತವಾಗಿ ವಕ್ಫ್ ಆಸ್ತಿಯಾಗತ್ತೆ ಅನ್ನೋದೇ ವಕ್ಫ್ ಕಾಯ್ದೆ. ಮಸೀದಿ, ದರ್ಗಾ, ಖಬರಿಸ್ತಾನ್, ಈದ್ಗಾಗಳ ನಿರ್ವಹಣೆ ಮಾಡುವಂತಹ ವ್ಯಕ್ತಿಗಳಿಗೆ ವಕ್ಫ್ ಮಂಡಳಿಯು ಇಂತಿಷ್ಟು ಜಮೀನನ್ನ ಇನಾಮ್ ರೂಪದಲ್ಲಿ ನೀಡುವ ಪದ್ಧತಿ ಕೂಡ ಜಾರಿಯಲ್ಲಿತ್ತು. ಈ ದಾನ ಮಾಡಿದ ಆಸ್ತಿಯನ್ನ ಚಾರಿಟೇಬಲ್ ಟ್ರಸ್ಟ್ ನಿರ್ವಹಿಸಬಹುದು. ಇದು ಸಾರ್ವಜನಿಕ ಟ್ರಸ್ಟ್ ಅಥವಾ ಖಾಸಗಿ ಟ್ರಸ್ಟ್ ಅಥವಾ ಕುಟುಂಬ ಟ್ರಸ್ಟ್ ಆಗಿರಬಹುದು. ಇದನ್ನ ವಕ್ಫ್ ಮಂಡಳಿಯೇ ನಿರ್ವಹಿಸುವಂತಹ ಅಗತ್ಯ ಕೂಡ ಇಲ್ಲ. ಇನ್ನು ಈ ಟ್ರಸ್ಟಿಗಳನ್ನ ಮುತವಲ್ಲಿ ಅಥವಾ ವ್ಯವಸ್ಥಾಪಕ, ಮ್ಯಾನೇಜರ್ ಅಂತ ಕರೆಯಲಾಗತ್ತೆ. ವಾಕಿಫ್ ಅಥವಾ ದಾನಿ ಮುಸ್ಲಿಂ ಆಗಿರಬಹುದು, ಆದ್ರೆ ಅದು ಕಡ್ಡಾಯ ಅಲ್ಲ. ಸಮುದಾಯದ ಬಲಾಢ್ಯರು ವಕ್ಫ್ ಆಸ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ತಾ ಇರೋದನ್ನ ಗಮನಿಸಿದ ಸರ್ಕಾರ 1954ರಲ್ಲಿ ವಕ್ಫ್ ಕಾಯ್ದೆಯನ್ನ ರಚಿಸುತ್ತೆ. ನಂತರದ 10 ವರ್ಷಗಳಲ್ಲಿ ವಕ್ಫ್ ಬೋರ್ಡ್ ರಚನೆ ಆಯಿತು. 1995ರಲ್ಲಿ ಹಾಗೂ 2013ರಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ಸಹ ತರಲಾಗಿದೆ. ವಕ್ಫ್ ಬೋರ್ಡ್ ಒಂದು ಶಾಸನಬದ್ಧ ಸಂಸ್ಥೆಯಾಗಿದ್ದು ಅದು ಪದನಿಮಿತ್ತ ಅಧಿಕಾರಿಗಳು ಮತ್ತು ನಾಮನಿರ್ದೇಶಿತ ಹಾಗೂ ಚುನಾಯಿತ ಸದಸ್ಯರನ್ನ ಹೊಂದಿದೆ. ಮುತವಲ್ಲಿಗಳು ಸಾಮಾನ್ಯವಾಗಿ ಚುನಾಯಿತರಾಗ್ತಾರೆ.
ಆದ್ರೆ ಅವರನ್ನ ನಾಮನಿರ್ದೇಶನ ಮಾಡಬಹುದು. ದಾನ ನೀಡಲಾದಂತ ಭೂಮಿಯನ್ನ ಒಳಗೊಂಡು ಎಲ್ಲಾ ವಿವಾದಗಳನ್ನ ವಕ್ಫ್ ಟ್ರಿಬ್ಯುನಲ್ ಮುಂದೆ ಇರಿಸಲಾಗತ್ತೆ. ಇದು ಹೈಕೋರ್ಟ್ನಿಂದ ನೇಮಕಗೊಂಡ ನ್ಯಾಯಾಂಗ ಸಂಸ್ಥೆಯಾಗಿದೆ ಮತ್ತು ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ಇದಿರತ್ತೆ. ಯಾವುದೇ ಆಸ್ತಿಯನ್ನ ವಕ್ಫ್ ನೇರವಾಗಿ ಬಂದು ತನ್ನದು ಅಂತ ವಶಕ್ಕೆ ಪಡೆಯೋದಿಲ್ಲ. ವಕ್ಫ್ ನ್ಯಾಯಮಂಡಳಿಯಲ್ಲಿ ಆ ಆಸ್ತಿಗಳ ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡಿಕೊಂಡು ಬಳಿಕ ವಕ್ಫ್ಗೆ ಸಂಬಂಧಿಸಿದ ಆಸ್ತಿಯನ್ನ ವಕ್ಫ್ ವಶಕ್ಕೆ ಪಡಿಬಹುದು. ಒಂದ್ ವೇಳೆ ವಕ್ಫ್ ನ್ಯಾಯಮಂಡಳಿಯ ಆದೇಶದ ಬಗ್ಗೆ ಆಕ್ಷೇಪಗಳಿದ್ರೆ ಅಂತಹ ಖಾಸಗಿ ವ್ಯಕ್ತಿಗಳು ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗಳಿಗೂ ಸಹ ಮೇಲ್ಮನವಿಯನ್ನ ಸಲ್ಲಿಸಬಹುದು. ರಾಜ್ಯ ವಕ್ಫ್ ಬೋರ್ಡ್ ಅನ್ನ ಆಡಳಿತಾರೂಢ ಸರ್ಕಾರವೇ ನೇಮಿಸುತ್ತೆ. ಸಂಬಂಧಪಟ್ಟ ಮಂತ್ರಿಗಳು ಅದರ ಮುಖ್ಯಸ್ಥರಾಗಿರೋದಷ್ಟೇ ಅಲ್ಲ, ಮುಸ್ಲಿಂ ಶಾಸಕರು, ಸಂಸದರು ಅದರ ಸದಸ್ಯರಾಗಿರ್ತಾರೆ ಹಾಗೂ ಸರ್ಕಾರವು ನೇಮಿಸುವಂತ ಇಸ್ಲಾಮಿಕ್ ಪರಿಣಿತರು ಸಹ ಅಲ್ಲಿ ಸದಸ್ಯರಾಗಿರ್ತಾರೆ. ಅದೇ ಮಾದರಿಯಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ಗಳು ಅಸ್ತಿತ್ವದಲ್ಲಿರೋದು. ಸೊ ವಕ್ಫ್ ಬೋರ್ಡ್ ಯಾವುದೇ ಖಾಸಗಿ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಳ್ಬಹುದು ಅಂತ ಈಗ ಬಿಜೆಪಿ ನಾಯಕರು ಮಾತಾಡ್ತಾ ಇರುವಂತ ಆರೋಪಗಳು ಆಧಾರ ರಹಿತ ಆಗಿರೋದು. ಇದಲ್ಲದೆ ಒಂದು ವಕ್ಫ್ ಟ್ರಿಬ್ಯುನಲ್ ಅನ್ನು ಕೂಡ ಈ ಕಾಯ್ದೆ ಪ್ರಕಾರ ಸರ್ಕಾರ ಸ್ಥಾಪಿಸಬೇಕಾಗತ್ತೆ. ಇದು ವಕ್ಫ್ ಆಸ್ತಿಯ ಘೋಷಣೆ ಬಗ್ಗೆ ತಗಾದೆ ಹುಟ್ಟಿದಾಗ ನ್ಯಾಯ ಪಂಚಾಯಿತಿಯನ್ನ ಮಾಡತ್ತೆ. ವಕ್ಫ್ ಟ್ರಿಬ್ಯುನಲ್ ಅನ್ನು ಕೂಡ ಸರ್ಕಾರವೇ ನೇಮಿಸತ್ತೆ. ಸೆಷನ್ ಮತ್ತು ಜಿಲ್ಲಾ ಸ್ಥಾಯಿಕ ನ್ಯಾಯಾಂಗದ ಅಧಿಕಾರಿ ಅದರ ಮುಖ್ಯಸ್ಥರಾಗಿರ್ತಾರೆ. ಸಹಕಾರ್ಯದರ್ಶಿ ಮಟ್ಟದ ಅಧಿಕಾರಿಯೊಬ್ರು ಹಾಗೂ ಇಸ್ಲಾಮಿಕ್ ಪರಿಣಿತರು ಸದಸ್ಯರಾಗಿರ್ತಾರೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗುವಂತೆ ವಕ್ಫ್ ಬೋರ್ಡ್ ಮತ್ತು ವಕ್ಫ್ ಟ್ರಿಬ್ಯುನಲ್ ಎರಡನ್ನು ಸರ್ಕಾರವೇ ನೇಮಿಸತ್ತೆ, ಎರಡನ್ನು ಸರ್ಕಾರವೇ ನಿಯಂತ್ರಿಸತ್ತೆ. ಇದು ಮುಸ್ಲಿಂ ಸಮುದಾಯದ ಸ್ವತಂತ್ರ ನಿರ್ವಹಣೆಯಲ್ಲಿರುವ ಸಂಸ್ಥೆಗಳು ಅಲ್ಲವೇ ಅಲ್ಲ. ಇದನ್ನ ಬಿಜೆಪಿ ಸರ್ಕಾರವಿದ್ದಾಗ ಬಿಜೆಪಿ ನೇಮಿಸಿರತ್ತೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ನೇಮಿಸಿರತ್ತೆ. ಇಲ್ಲಿ ಗಮನಿಸಿ, ಮುಸ್ಲಿಂ ಧಾರ್ಮಿಕ ದತ್ತಿ ಸಂಸ್ಥೆಗಳಿಗೆ ಹೋಲಿಸಿದ್ರೆ ಹಿಂದೂ, ಸಿಖ್ ಮಠಗಳ ಮತ್ತು ದೇವಸ್ಥಾನಗಳ ಆಸ್ತಿಪಾಸ್ತಿಗಳ ನಿರ್ವಹಣೆಯಲ್ಲಿ ಸರ್ಕಾರದ ಇಷ್ಟೊಂದು ವ್ಯವಸ್ಥಿತ ಮಧ್ಯಪ್ರವೇಶ ಇಲ್ಲವೇ ಇಲ್ಲ. ಧಾರ್ಮಿಕ ಸ್ಥಳಗಳ ನಿರ್ವಹಣೆಗೆ ತಗಲುವ ವೆಚ್ಚ ಮತ್ತು ಆ ಕರ್ತವ್ಯಕ್ಕೆ ನಿಯೋಜನೆಗೊಂಡ ವ್ಯಕ್ತಿಯ ಕುಟುಂಬ ನಿರ್ವಹಣೆಗೆ ಅಂತ ಜಮೀನನ್ನ ನೀಡಲಾಗ್ತಾ ಇತ್ತು. ಅಂತಹ ವ್ಯಕ್ತಿ ಕರ್ತವ್ಯದಿಂದ ವಿಮುಖನಾದ್ರೆ ಆತನಿಂದ ಆ ಜಮೀನನ್ನ ವಾಪಸ್ ಪಡೆದು ಹೊಸದಾಗಿ ನಿಯೋಜನೆಯಾದವರಿಗೆ ನೀಡಲಾಗ್ತಾ ಇತ್ತು. ಆಂಗ್ಲರ ಆಳ್ವಿಕೆಯಲ್ಲಿ ಹಾಗೂ ಸ್ವತಂತ್ರ ಭಾರತದ ಮೊದಲ 25 ವರ್ಷಗಳವರೆಗೂ ಸಹ ಇದೇ ಪದ್ಧತಿ ಜಾರಿಯಲ್ಲಿತ್ತು. ಸೊ ಈ ಪದ್ಧತಿ ಬದಲಾಗಿದ್ದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಜಾರಿಗೆ ತಂದ ಭೂ ಸುಧಾರಣಾ ಕಾಯ್ದೆಯ ಬಳಿಕ. ಅದೇ ಮಾದರಿಯ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ನಂತರದಲ್ಲಿ ಜಾರಿಗೊಳಿಸಿತು. ಸೊ ಈ ಕಾಯ್ದೆಯ ಅನುಸಾರ ಜಮೀನ್ದಾರಿ, ಇನಾಮದಾರಿ ಮತ್ತು ಗೇಣಿದಾರಿ ಪದ್ಧತಿ ರದ್ದಾಯಿತು. ಸೊ ಕರ್ನಾಟಕ ಸರ್ಕಾರ 1974ರಿಂದ 1979ರವರೆಗೆ ಹಲವು ಕಾಯ್ದೆಗಳು, ತಿದ್ದುಪಡಿ ಕಾಯ್ದೆಗಳನ್ನ ಜಾರಿಗೆ ತಂದು ಭೂ ಸುಧಾರಣಾ ನೀತಿಗಳನ್ನ ಅನುಷ್ಠಾನಕ್ಕೆ ತರುತ್ತೆ. ಸೊ ರಾಜ್ಯದಲ್ಲಿ ಜಮೀನ್ದಾರಿ, ಇನಾಮದಾರಿ, ಗೇಣಿದಾರಿ ಪದ್ಧತಿಗಳು ರದ್ದಾಗಿದ್ದು ಮಹತ್ವದ ಬದಲಾವಣೆಗೆ ಕಾರಣ ಆಗತ್ತೆ. ಇನ್ನು ವಕ್ಫ್ ಮಂಡಳಿ ನೋಟಿಸ್ ನೀಡುತ್ತಾ? ಇಲ್ಲ, ವಕ್ಫ್ ಮಂಡಳಿ ನೋಟಿಸ್ ಅನ್ನ ನೀಡೋದಿಲ್ಲ. ರಾಜ್ಯ ಸರ್ಕಾರ 10 ಜಿಲ್ಲೆಗಳಲ್ಲಿ ವಕ್ಫ್ ಅದಾಲತ್ ಸಭೆಗಳನ್ನು ನಡೆಸಿ ಕೆಲವು ರೈತರಿಗೆ ನೋಟಿಸ್ಗಳನ್ನು ನೀಡಿ ಮತ್ತು RTCಗಳಲ್ಲಿ ಮಾಡಲಾದಂತಹ ಒಂದು ಮ್ಯೂಟೇಷನ್ಗಳ ವಿರುದ್ಧ ಮೊಕದ್ದಮೆಯನ್ನು ಹೂಡಲಾಗಿದ್ರೂ ಸಹ ವಾಸ್ತವದಲ್ಲಿ ಸತ್ಯ ಮತ್ತು ಸುಳ್ಳಿನ ಮಿಶ್ರಣ ಇದೆ. ಉದಾಹರಣೆಗೆ ವಿಜಯಪುರ ಜಿಲ್ಲೆಯ ಹೊನವಾಡದ ಒಟ್ಟು ಕೃಷಿ ಭೂಮಿ 1100 ಎಕರೆ ದಾಟೋದಿಲ್ಲ. ಸೊ ಅವುಗಳಲ್ಲಿ ವಕ್ಫ್ ಭೂಮಿ ಕೇವಲ 14 ಎಕರೆ ಮಾತ್ರ. 2022ರಲ್ಲಿ ಬಿಜೆಪಿ ಸರ್ಕಾರ 9 ಎಕರೆ ಸ್ಮಶಾನದ ಮಾಲೀಕತ್ವವನ್ನ ಮಂಡಳಿಗೆ ವರ್ಗಾಯಿಸಿತ್ತು. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಸಾವಿರಾರು ನೋಟಿಸ್ಗಳನ್ನ ಹೊರಡಿಸಲಾಗಿದೆ ಅನ್ನೋ ಬಿಜೆಪಿಯ ಹೇಳಿಕೆಗಳಿಗೆ ತದ್ವಿರುದ್ಧವಾಗಿ ಕಂದಾಯ ಇಲಾಖೆಯು 5 ಜಿಲ್ಲೆಗಳಲ್ಲಿ 423 ನೋಟಿಸ್ಗಳನ್ನ ನೀಡೋಕೆ ತಯಾರಿಯನ್ನ ನಡೆಸಿತ್ತು. ಇನ್ನು ಎರಡನೇದಾಗಿ ವಕ್ಫ್ ಬೋರ್ಡ್ನಿಂದ ನೋಟಿಸ್ಗಳನ್ನ ಹೊರಡಿಸಲಾಗಿದೆ ಮತ್ತು ಉರ್ದು ಭಾಷೆಯಲ್ಲಿ ನೋಟಿಸ್ಗಳಿದೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿರೋದು ಶುದ್ಧ ಸುಳ್ಳು. ಸಾಮಾನ್ಯವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳೇ ನೋಟಿಸ್ ಅನ್ನ ನೀಡ್ತಾರೆ ವಿನಃ ವಕ್ಫ್ ಬೋರ್ಡ್ ಕೊಡೋದಿಲ್ಲ. ಸುಳ್ಳು ಸುದ್ದಿ ಹಬ್ಬಿಸಿದ್ದಕ್ಕಾಗಿ ತೇಜಸ್ವಿ ಸೂರ್ಯ ವಿರುದ್ಧ FIR ಕೂಡ ದಾಖಲಿಸಲಾಗಿದೆ. ಹಲವು ವರ್ಷಗಳಿಂದ ವಕ್ಫ್ ಭೂಮಿ ಒತ್ತುವರಿ ಆಗ್ತಾ ಇರೋ ಬಗ್ಗೆ ಪ್ರಕರಣಗಳು ದಾಖಲಾಗ್ತಾನೆ ಇದೆ. ಆದ್ರೆ ಈ ಬಾರಿ ಬಿಜೆಪಿ ನಾಯಕರು ರಾಜಕೀಯವಾಗಿ ಬಳಸ್ಕೊಂಡಿದ್ದಾರೆ ಅಷ್ಟೇ. ಬಿಜೆಪಿ ಸರ್ಕಾರ ಇದ್ದ ಟೈಮ್ನಲ್ಲಿ ರೈತರಿಗೆ ಹೆಚ್ಚು ನೋಟಿಸ್ ಅನ್ನ ನೀಡಲಾಗಿತ್ತು. ಆದ್ರೆ ಅತಿಕ್ರಮಣದ ಬಗ್ಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಂಡಿರಲಿಲ್ಲ. ಇವೆಲ್ಲ ಸಂಗತಿಗಳನ್ನ ಗಮನಿಸಿದ್ರೆ ವಕ್ಫ್ ಮಂಡಳಿ ರೈತ ವಿರೋಧಿ ಅಲ್ಲ. ಬಿಜೆಪಿಯು ತನ್ನ ರಾಜಕೀಯ ಲಾಭಕ್ಕಾಗಿ ರೈತ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಅಭಿವೃದ್ಧಿ, ಕೈಗಾರೀಕರಣ ಮುಂತಾದವುಗಳ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡಿತಾ ಇದೆ.
ಕೆಲವು ಕಡೆ ಉಚಿತವಾಗಿ ತೀರಾ ಕಡಿಮೆ ಹಣಕ್ಕೆ ಬಂಡವಾಳ ಶಾಹಿಗಳಿಗೆ ಮಾರಾಟ ಮಾಡ್ತಾ ಇದೆ. ಬೆಂಗಳೂರಿನ ದೇವನಹಳ್ಳಿ ಬಳಿಯ ಚನ್ನರಾಯಪಟ್ಟಣದ ಬಳಿಯ ರೈತರ ಭೂಮಿಯನ್ನ ಸ್ವಾಧೀನಕ್ಕೆ ಪಡೆಯೋಕೆ KIRDB ಮುಂದಾಗಿದೆ. ಇದನ್ನ ವಿರೋಧಿಸಿ ಕಳೆದ 2 ವರ್ಷಗಳಿಂದ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. ಆದರೂ ಸಹ ಸರ್ಕಾರಗಳು ರೈತರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ. ಇಂತಹ ಹಲವಾರು ಪ್ರಕರಣಗಳು ದೇಶದ ಎಲ್ಲಾ ಕಡೆ ನಡೀತಾ ಇದೆ. ಇವೆಲ್ಲವುಗಳ ಬಗ್ಗೆ ಬಿಜೆಪಿ ನಾಯಕರು ಒಂದಿಷ್ಟು ಚಕಾರ ಎತ್ತೋದಿಲ್ಲ. ಇನ್ನು ಅನ್ವರ್ ಮಾಣಿಪ್ಪಾಡಿ ವರದಿ, ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ಎಲ್ಲಾ ಪಕ್ಷಗಳ ಪಾಲು ಇದೆ. ವಕ್ಫ್ ಆಸ್ತಿ ಕಬಳಿಕೆಯಲ್ಲಿ ಎಲ್ಲಾ ರಾಜಕೀಯ ನಾಯಕರು ಪಾಲನ್ನ ಪಡೆದಿದ್ದಾರೆ. 2012ರಲ್ಲಿ ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ದಂಥ ಅನ್ವರ್ ಮಾಣಿಪ್ಪಾಡಿ ನೇತೃತ್ವದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಆಯೋಗವನ್ನು ರಚಿಸಿತ್ತು. ಈ ಮಾಣಿಪ್ಪಾಡಿ ಅವರು ತಮ್ಮ ವರದಿಯಲ್ಲಿ 29,000 ಎಕರೆ ವಕ್ಫ್ ಆಸ್ತಿ ಕಬಳಿಕೆ ಆಗಿದ್ದು 2 ರಿಂದ 3 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹಗರಣ ನಡೆದಿದೆ ಅಂತ ಹೇಳಿದ್ರು. ಮುಸ್ಲಿಂ ಮುಖಂಡರು, ಎಲ್ಲಾ ಪಕ್ಷದ ರಾಜಕೀಯ ನಾಯಕರು ಮತ್ತು ಮೌಲ್ವಿಗಳು ವಕ್ಫ್ ಆಸ್ತಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಈ ವರದಿಯಲ್ಲಿ ತಿಳಿಸಿದ್ರು. ಹಾಗಾದ್ರೆ ಕರ್ನಾಟಕದಲ್ಲಿ ವಕ್ಫ್ ಬಳಿ ಇರುವಂತಹ ಆಸ್ತಿ ಎಷ್ಟು? ಕರ್ನಾಟಕ ವಕ್ಫ್ ಬೋರ್ಡ್ನ ಹಿರಿಯ ಅಧಿಕಾರಿ ಹಾಗೂ ವಕ್ಫ್ ಸಚಿವರು ಹೇಳೋ ಪ್ರಕಾರ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಬಳಿ ಈ ಮೊದಲು 1,12,000 ಎಕರೆ ಭೂಮಿ ಇತ್ತು. ಭೂ ಸುಧಾರಣೆ ಮತ್ತು ಇನಾಮ್ ನಿರ್ಮೂಲನೆ ಕಾಯ್ದೆಯಡಿ 75,000 ಎಕರೆ ಭೂಮಿಯನ್ನ ಕಳ್ಕೊಳ್ಬೇಕಾಯ್ತು. ಸೊ ಈ ಭೂಮಿಯನ್ನ ಭೂರಹಿತ ರೈತರು ಹಾಗೂ ಗೇಣಿದಾರರಿಗೆ ವಿತರಿಸಲಾಗುತ್ತೆ. ಉಳಿದಂತೆ 15,000 ಎಕರೆ ಭೂಮಿ ಒತ್ತುವರಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಇದನ್ನ ಹೊರತುಪಡಿಸಿದ್ರೆ 20,000 ಎಕರೆ ಭೂಮಿ ಮಾತ್ರ ಮಂಡಳಿಯ ಅಧೀನದಲ್ಲಿರೋದು. ಭಾರತದಲ್ಲಿ ಪಾಕಿಸ್ತಾನದ ವಿಸ್ತೀರ್ಣಕ್ಕಿಂತನೂ ಹೆಚ್ಚು ವಕ್ಫ್ ಆಸ್ತಿ ಇದೆಯಾ? ಇಡೀ ಪಾಕಿಸ್ತಾನದ ವಿಸ್ತೀರ್ಣಕ್ಕಿಂತನೂ ಹೆಚ್ಚಿನ ವಕ್ಫ್ ಆಸ್ತಿಗಳು ಭಾರತದಲ್ಲಿದೆ ಅನ್ನೋ ಸುದ್ದಿ ಇತ್ತೀಚೆಗೆ ಸಾಮಾಜಿಕ ಮಾಧ್ಯಮದಲ್ಲಿ ಹೆಚ್ಚು ವೈರಲ್ ಆಗಿದೆ. ಸೊ ವೈರಲ್ ಆಗ್ತಾ ಇರುವಂತ ಈ ಪೋಸ್ಟ್ ನಲ್ಲಿ ಪಾಕಿಸ್ತಾನದ ವಿಸ್ತೀರ್ಣ 8.81 ಲಕ್ಷ ಚದರ್ ಕಿಲೋಮೀಟರ್, ಭಾರತದಲ್ಲಿನ ವಕ್ಫ್ ಮಂಡಳಿಯ ವಿಸ್ತೀರ್ಣ 9.40 ಲಕ್ಷ ಚದರ್ ಕಿಲೋಮೀಟರ್. ಒಂದು ಪಾಕಿಸ್ತಾನವನ್ನ ಹೊರಗೆ ರಚಿಸಲಾಗಿದೆ ಮತ್ತು ಇನ್ನೊಂದನ್ನ ಒಳಗೆ ರಚಿಸಲಾಗಿದೆ. ಹಿಂದೂಗಳೇ ನಿದ್ದೆ ಮಾಡ್ತೀರಿ, ಇದು ಕಾಂಗ್ರೆಸ್ಸಿನ ಅದ್ಭುತ ಕೆಲಸ ಅಂತ ಕೂಡ ಪೋಸ್ಟ್ ನಲ್ಲಿ ಬರೆದುಕೊಳ್ಳಲಾಗಿದೆ. ಈ ವೈರಲ್ ಪೋಸ್ಟ್ ನಲ್ಲಿನ ಅಂಕಿಅಂಶಗಳನ್ನ ಗಮನಿಸಿದ ಹಲವು ಮಂದಿ ಈ ಪೋಸ್ಟ್ ನಿಜ ಅಂತ ಭಾವಿಸಿ ತಮ್ಮ ವೈಯಕ್ತಿಕ ಸಾಮಾಜಿಕ ಜಾಲತಾಣದ ಖಾತೆಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಆದ್ರೆ kannada.fact.com ಅನ್ನೋ ಜಾಲತಾಣವು ಸತ್ಯವನ್ನ ಹೊರಗೆ ತಂದಿದೆ. ಸೆಪ್ಟೆಂಬರ್ 13ರಂದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟವಾದ ವಕ್ಫ್ ತಿದ್ದುಪಡಿ ಮಸೂದೆ 2020ರ ವಿವರಣೆ ಅನ್ನೋ ಶೀರ್ಷಿಕೆಯ ವರದಿಯೊಂದು ಕಂಡುಬಂದಿದೆ. ಇದರಲ್ಲಿ ಪ್ರಶ್ನೆ 6ರಲ್ಲಿ ವಕ್ಫ್ ಮಂಡಳಿಯು ಎಷ್ಟು ಆಸ್ತಿಗಳನ್ನು ನಿಯಂತ್ರಿಸುತ್ತೆ ಅಂತ ಕೇಳಲಾಗಿದೆ. ಇದಕ್ಕೆ ವಕ್ಫ್ ಮಂಡಳಿಗಳು ಪ್ರಸ್ತುತ ಭಾರತದಾದ್ಯಂತ 9.40 ಲಕ್ಷ ಎಕರೆಗಳಷ್ಟು ವ್ಯಾಪಿಸಿರುವ 8.70 ಲಕ್ಷ ಆಸ್ತಿಗಳನ್ನು ನಿಯಂತ್ರಿಸುತ್ತೆ ಮತ್ತು ಅದರ ಮೌಲ್ಯ ಅಂದಾಜು 1.2 ಲಕ್ಷ ಕೋಟಿ ಅಂತ ಉಲ್ಲೇಖಿಸಲಾಗಿದೆ. PIB ಅಧಿಕೃತ ವರದಿಯಲ್ಲಿ ನೀಡಿರುವ ಮಾಹಿತಿಯನ್ನು ನೋಡಿದಾಗ ಭಾರತದಲ್ಲಿ ವಕ್ಫ್ ಆಸ್ತಿ 9.40 ಲಕ್ಷ ಎಕರೆ ಇದೆ. ಅಂದ್ರೆ ಇದು ಸರಿಸುಮಾರು 3,804 ಚದರ ಕಿಲೋಮೀಟರ್ ಅಷ್ಟಿದೆ. ಸೊ ಪಾಕಿಸ್ತಾನದ ಒಟ್ಟು ವಿಸ್ತೀರ್ಣ 8,81,913 ಚದರ್ ಕಿಲೋಮೀಟರ್ಗಳಷ್ಟು. ಇದನ್ನ ಪಾಕಿಸ್ತಾನದ ಭೂ ವಿಸ್ತರಣೆಗೆ ಹೋಲಿಸಿದ್ರೆ ಪಾಕಿಸ್ತಾನದ ವಿಸ್ತೀರ್ಣ ಭಾರತದ ವಕ್ಫ್ ಮಾಲೀಕತ್ವದ ಭೂ ಪ್ರದೇಶಕ್ಕಿಂತನೂ 231 ಪಟ್ಟು ದೊಡ್ಡದಾಗಿದೆ. ಒಟ್ಟಾರೆಯಾಗಿ ಇವೆಲ್ಲ ಅಂಶಗಳನ್ನ ಗಮನಿಸಿ ಹೇಳೋದಾದ್ರೆ ಭಾರತದಲ್ಲಿ ವಕ್ಫ್ ಬೋರ್ಡ್ ಆಸ್ತಿಗಳ ವಿಸ್ತೀರ್ಣ 9.40 ಲಕ್ಷ ಚದರ್ ಕಿಲೋಮೀಟರ್ ಅಲ್ಲ ಅನ್ನೋದು ಸತ್ಯ ಆಗಿದೆ. ಬದಲಿಗೆ ವಕ್ಫ್ ಸಂಸ್ಥೆ ಹೊಂದಿರೋದು 9.4 ಲಕ್ಷ ಎಕರೆ. ಇದು ಪಾಕಿಸ್ತಾನದ ಒಟ್ಟು ಪ್ರದೇಶಕ್ಕಿಂತ 231 ಪಟ್ಟು ಚಿಕ್ಕದಾಗಿದೆ. 9.40 ಲಕ್ಷ ಎಕರೆ ಭೂಮಿಯಲ್ಲಿ 90% ವಿವಿಧ ಧರ್ಮಾರ್ಥ ಕೆಲಸಗಳಿಗೆ ನೀಡಲಾಗಿದೆ. ಭಾರತದಲ್ಲಿ ದೇಗುಲ, ಮಠಮಾನ್ಯಗಳ ಸುಪರ್ದಿಯಲ್ಲಿರುವ ಆಸ್ತಿಗೆ ಹೋಲಿಸಿದ್ರೆ ವಕ್ಫ್ ಆಸ್ತಿ ಏನೇನೂ ಅಲ್ಲ. ಆಂಧ್ರ ಪ್ರದೇಶ ರಾಜ್ಯವೊಂದರಲ್ಲೇ ದೇವಸ್ಥಾನಗಳು ಮತ್ತು ಮಠಗಳಿಗೆ 4.2 ಲಕ್ಷ ಎಕರೆ ಜಮೀನಿದೆ. ತಮಿಳುನಾಡಲ್ಲಿ 5 ಲಕ್ಷ ಎಕರೆ ಜಮೀನಿದೆ. ಹೀಗೆ 2 ರಾಜ್ಯಗಳಲ್ಲೇ ಹಿಂದೂ ದೇವಾಲಯ ಮತ್ತು ಮಠಗಳಿಗೆ 9 ಲಕ್ಷಕ್ಕೂ ಹೆಚ್ಚು ಎಕರೆ ಜಮೀನನ್ನ ಹಲವು ಸರ್ಕಾರಗಳೇ ನೀಡಿದ ವರದಿ ಇದೆ. ಅಷ್ಟೇ ಅಲ್ಲ, ವಕ್ಫ್ಗೆ ತೆರಿಗೆ ವಿನಾಯಿತಿಗಳಿರುವಂತೆ ಮಠ ಮಂದಿರಗಳಿಗೂ ಸಹ ತೆರಿಗೆ ವಿನಾಯಿತಿ ಇದೆ. ಇನ್ನು ವಕ್ಫ್ ಆಸ್ತಿ ಅಲ್ಲಾಹನದ್ದು ಅಂತ ಹೇಳಿದ್ದ ಮಾಜಿ CM ಬೊಮ್ಮಾಯಿ
ಹೌದು, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 2022ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂಥ ಬಸವರಾಜ ಬೊಮ್ಮಾಯಿ ಅವರು ವಕ್ಫ್ ಆಸ್ತಿ ಅಲ್ಲಾಹನದ್ದು ಅಂತ ಹೇಳಿದ್ರು. 2022ರಲ್ಲಿ ಬೆಂಗಳೂರಿನಲ್ಲಿ ಕೆಎಂಡಿಸಿ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬೊಮ್ಮಾಯಿ ವಕ್ಫ್ ಆಸ್ತಿ ಅಲ್ಲಾಹನದ್ದು, ಅದರಲ್ಲಿ ಕಾಂಪ್ರಮೈಸ್ ಮಾಡಬಾರ್ದು, ನೀವು ಕಾಂಪ್ರಮೈಸ್ ಆದಲ್ಲಿ ನಮ್ಮಿಂದ ಏನೂ ಮಾಡೋಕ್ ಸಾಧ್ಯ ಇಲ್ಲ, ಊಪರ್ವಾಲ ಅಂದ್ರೆ ಮೇಲ್ನವನು ನೋಡ್ತಿದ್ದಾನೆ, ಖುದಾನ ಜಮೀನನ್ನ ಲೂಟಿ ಮಾಡ್ತಿರ್ಬೇಕಾದ್ರೆ ನೀವೆಲ್ಲ ಕಣ್ಣು ಮುಚ್ಚಿ ಕುಳಿತ್ರೆ ಲೂಟಿ ಮಾಡುವವನಿಗಿಂತ ಲೂಟಿ ಮಾಡೋಕ್ ಬಿಟ್ಟವ್ರೆ ದೊಡ್ಡ ಮುಜ್ರಿಮ್ ಅಂದ್ರೆ ತಪ್ಪಿತಸ್ಥ ಆಗ್ತಾರೆ. ಖುದಾನ ಜಮೀನುಗಳನ್ನ ರಕ್ಷಿಸುವ ಅವಕಾಶ ಲಭಿಸಿರುವ ನೀವು ಪುಣ್ಯವಂತರು ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಸುಮಾರು 2,000 ಎಕರೆ ವಕ್ಫ್ ಆಸ್ತಿಯನ್ನ ಈಗಾಗಲೇ ಖಾಸಗಿಯವರು ತಮ್ಮದಾಗಿಸ್ಕೊಂಡಿದ್ದಾರೆ. ಅಲ್ಲಿ ಇಲ್ಲಿ ಅಲ್ಪ ಸ್ವಲ್ಪ ಜಮೀನು ಒಳಗ್ ಹಾಕಿದ್ದಾರೆ, ಬೇರೆ ವಿಷಯ. ಸಂಪೂರ್ಣ ಆಸ್ತಿಗಳನ್ನೇ ಖಾಸಗಿಯವರು ಒಳಗ್ ಹಾಕೊಂಡಿದ್ದಾರೆ. ಇನ್ನೀಗ ಆಸ್ತಿಯ ಒಂದು ಮೂಲೆಯಲ್ಲಿ ನಾವು ಮಸೀದಿ ಕಟ್ತೇವೆ ಅಂದ್ರೆ ಅವರು ನಿಮ್ಗೆ ಅವಕಾಶ ಕೊಡ್ತಾರಾ? ಆದ್ರಿಂದ ಖಾಸಗಿಯವರು ವಶಪಡಿಸಿಕೊಂಡಿರುವ ವಕ್ಫ್ನ ಎಷ್ಟು ಆಸ್ತಿಗಳಿವೆಯೋ ಅದೆಲ್ಲವೂ ಮತ್ತೆ ವಕ್ಫ್ ಬೋರ್ಡಿಗೆ ಬರೋವರೆಗೂ ನೀವೆಲ್ಲ ಸುಮ್ಮನೆ ಕೂರ್ಬಾರ್ದು, ನಿಮ್ ಜೊತೆಗೆ ನಾವಿದ್ದೇವೆ ಅಂತ ಬೊಮ್ಮಾಯಿ ಅಬ್ಬರದ ಭಾಷಣ ಮಾಡಿದ್ರು. ಬೊಮ್ಮಾಯಿ ಭಾಷಣ ಮಾಡೋ ಕಾರ್ಯಕ್ರಮದಲ್ಲಿ ಬಿಜೆಪಿ ಸಂಸದ ಪಿಸಿ ಮೋಹನ್, ಬಿಜೆಪಿ ನಾಯಕ ರಾಜು ಗೌಡ, ಆಗಿನ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿದ್ದ ಶಾಫಿ ಸಅದಿ ಸೇರಿದಂತೆ ಹಲವರು ಇದ್ರು. ಯಾರೊಬ್ಬರೂ ಕೂಡ ಆಗ ತಕರಾರು ತೆಗೆದಿರಲಿಲ್ಲ. ಬೊಮ್ಮಾಯಿ ಹೇಳಿಕೆ ತಪ್ಪು ಅಂತ ಕೂಡ ಹೇಳಿರ್ಲಿಲ್ಲ. ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿ ವಿವಾದ ದೊಡ್ಡದಾದ ನಂತರ ಬೊಮ್ಮಾಯಿ ಮಾತನ್ನ ಬದಲಿಸಿ ತಾವು ಹೇಳಿದ ವಿಷಯವೇ ಬೇರೆ ಆಗಿತ್ತು, ಸಂದರ್ಭವೂ ಬೇರೆ ಇತ್ತು ಅಂತ ಹೇಳ್ಬಿಟ್ಟಿದ್ರು. ಇನ್ನು ನೆಕ್ಸ್ಟ್ ಬಿಜೆಪಿ ನಾಯಕರ ರಾಜಕೀಯ ಸುಳ್ಳು ಮತ್ತು ಸತ್ಯಗಳು. ಅಕ್ಟೋಬರ್ 7 ಮತ್ತು 8ಕ್ಕೆ ವಿಜಯಪುರ ಜಿಲ್ಲೆಗೆ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ನೀಡಿದ ವೇಳೆ ವಕ್ಫ್ ಅದಾಲತ್ ನಡೆಸಿ ವಕ್ಫ್ ಆಸ್ತಿಗಳ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ನಡೆಸಿದ್ರು. ನಂತರ ವಕ್ಫ್ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಕ್ಫ್ ಆಸ್ತಿಗಳ ಖಾತಾ ಆಗದಿರೋ ಆಸ್ತಿಗಳ ಖಾತೆಗಳನ್ನ ಮುಂದಿನ 30 ದಿನಗಳಲ್ಲಿ ಮಾಡಬೇಕು ಅಂತ ಮೌಖಿಕ ಸೂಚನೆಯನ್ನ ನೀಡಿದ್ರು. ಸಚಿವ ಜಮೀರ್ ಅಹಮದ್ ವಿಜಯಪುರಕ್ಕೆ ಬಂದು ಹೋಗ್ತಾ ಇದ್ದಂತೆ ವಕ್ಫ್ ವಿವಾದದ ಕಿಡಿ ಹೊತ್ಕೊಳ್ಳುತ್ತೆ. ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಂತಹ ನಾಯಕರು ಕೆಲವು ವರ್ಷಗಳಿಂದ ವಕ್ಫ್ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ರು. ಈ ಬಗ್ಗೆ ಸಾರ್ವಜನಿಕರು ಯಾರು ಗಮನ ಹರಿಸಿರಲಿಲ್ಲ. ಆದ್ರೆ ವಕ್ಫ್ ಆಸ್ತಿಗಳ ಬಗ್ಗೆ ಸಚಿವ ಜಮೀರ್ ಅಹಮದ್ ಅದಾಲತ್ ನಡೆಸಿದ ನಂತರ ಯತ್ನಾಳ್, ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿಯ ಪ್ರಮುಖ ನಾಯಕರು ದುರುದ್ದೇಶದ ರಾಜಕೀಯ ಅಸ್ತ್ರವನ್ನಾಗಿ ಮಾರ್ಪಡಿಸ್ಕೊಂಡ್ಬಿಟ್ರು. ಸೊ ಗ್ರಾಮ ಮಟ್ಟದಲ್ಲಿ ಇತ್ಯರ್ಥಗೊಳ್ಬೇಕಾಗಿದ್ದಂತಹ ಸಣ್ಣ ಸಮಸ್ಯೆಯನ್ನ ರಾಜ್ಯದ ವಿಚಾರವನ್ನಾಗಿ ಮಾಡಿ ಕೋಮು ಸಂಘರ್ಷಕ್ಕೆ ವೇದಿಕೆ ಕಲ್ಪಿಸಿಕೊಟ್ರು. ಸಚಿವ ಜಮೀರ್ ಸೂಚನೆ ವಿರೋಧಿಸಿ ವಿಜಯಪುರ ನಗರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಜಿಲ್ಲೆಯಲ್ಲಿ ರೈತರನ್ನ ಸೇರಿಸಿ ದೊಡ್ಡ ಸಮಾವೇಶವನ್ನೇ ಮಾಡಿದ್ರು. ನಂತರದಲ್ಲಿ ಹೊನ್ವಾಡದಲ್ಲಿ ಯತ್ನಾಳ್, ಶೋಭಾ ಮುಂತಾದ ನಾಯಕರು ಧರಣಿ ಹಮ್ಮಿಕೊಂಡು ಅಮಾಯಕ ಜನರಲ್ಲಿ ಕೋಮು ದ್ವೇಷವನ್ನ ಹರಡಿದ್ರು. ಒಂದು ಚಿಕ್ಕ ಸಮಸ್ಯೆಯನ್ನ ರಾಜ್ಯದ ವಿಚಾರವನ್ನಾಗಿ ಮಾಡಿ ಸಾಮರಸ್ಯವನ್ನ ಕದಡೆ ಬಿಟ್ರು. ಕರ್ನಾಟಕದಲ್ಲಿ ನಡೀತಾ ಇದ್ದಂಥ ಉಪಚುನಾವಣೆಯಲ್ಲಿ ಕೋಮು ಧ್ರುವೀಕರಣ ಸಾಧಿಸಿ ಲಾಭ ಮಾಡ್ಕೊಳ್ಳೋ ಉದ್ದೇಶದಿಂದ ವಕ್ಫ್ ವಿಚಾರವನ್ನ ಬಿಜೆಪಿ ನಾಯಕರು ಮುನ್ನೆಲೆಗೆ ತಂದ್ರು ಅಂತ ರಾಜಕೀಯ ವಿಶ್ಲೇಷಣೆಗಳು ಹೇಳುತ್ತೆ. ಹಾಗೆಯೇ ಇದನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅನುಕೂಲಕರ ವಾತಾವರಣ ಸೃಷ್ಟಿಸಿಕೊಳ್ಳೋಕೆ ಬಿಜೆಪಿಯವರು ಯತ್ನಿಸಿದ್ರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಕರ್ನಾಟಕದಲ್ಲಿ ಬಡ ರೈತರು ತಲೆಮಾರುಗಳಿಂದ ಸಾಗುವಳಿ ಮಾಡ್ಕೊಂಡು ಬಂದಿರೋ ಭೂಮಿಯನ್ನ ವಕ್ಫ್ ಮಂಡಳಿ ಕಿತ್ಕೊಳ್ಳೋಕೆ ಯತ್ನಿಸ್ತಾ ಇದೆ. ವಿಜಯಪುರ ಜಿಲ್ಲೆಯ ಹೊನ್ವಾಡ ಗ್ರಾಮದಲ್ಲಿ ವಕ್ಫ್ ಬೋರ್ಡ್ 1,500 ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಮಾಯಕ ಹಿಂದೂಗಳ ಭೂಮಿಯನ್ನ ಪಡ್ಕೊಳ್ಳೋಕೆ ಪಿತೂರಿ ನಡೆಸ್ತಾ ಇದೆ ಅಂತ ದ್ವೇಷ ಬಿತ್ತನೆಯ ಮಾತುಗಳನ್ನ ಆಡಿದ್ರು. ಪ್ರಹ್ಲಾದ್ ಜೋಶಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ವಕ್ಫ್ ಆಸ್ತಿ ಅಲ್ಲಾಹನ ಆಸ್ತಿನ ಅಂತ ಪ್ರಚೋದಿಸಿದ್ರೆ ಯತ್ನಾಳ್ ಅವರ ಮಾತುಗಳಿಗೆ ಸದಾ ಬೆಂಕಿ ಕಾರ್ತಾನೆ ಇದ್ರು. ಇನ್ನು ನೆಕ್ಸ್ಟ್ ಒನ್ ಬರೋದು ಯತ್ನಾಳ್ಗೆ ವಕ್ಫ್ ರಾಜಕೀಯ ಮಾಡದಂತೆ ಹಿಂದೂ ಭಕ್ತರೇ ತರಾಟೆಗೆ ತೆಗೆದುಕೊಂಡಿರೋದು. ವಕ್ಫ್ ವಿಚಾರವನ್ನ ವಿವಾದವನ್ನಾಗಿಸಿದ ಮುಂಚೂಣಿ ನಾಯಕರಲ್ಲಿ ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರಮುಖರು. ಇತ್ತೀಚೆಗೆ ವಕ್ಫ್ ವಿಷಯವನ್ನ ಪ್ರಸ್ತಾಪಿಸಿ ಮುಖಭಂಗವನ್ನು ಸಹ ಅನುಭವಿಸಿದ್ದಾರೆ. ನವೆಂಬರ್ 11ಕ್ಕೆ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳದಲ್ಲಿ ಅಲ್ಲಮ ಪ್ರಭು ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತ್ನಾಳ್ ಭಾಗವಹಿಸಿದ್ರು. ತಮ್ಮ ಭಾಷಣದ ವೇಳೆ ವಕ್ಫ್ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಈ ವೇಳೆ ವೇದಿಕೆಯ ಬಳಿಯಲ್ಲಿದ್ದಂತಹ ಗ್ರಾಮದ ಸ್ಥಳೀಯರು ಇಲ್ಲಿ ರಾಜಕಾರಣ ಮಾಡೋಕ್ ಬರಬೇಡಿ ಅಂತ ತರಾಟೆಗೆ ತೆಗೆದುಕೊಂಡ್ರು, ಛೀಮಾರಿ ಹಾಕಿದ್ರು. ಇದರಿಂದ ಸಾರ್ವಜನಿಕರ ಎದುರಲ್ಲೇ ಮುಖಭಂಗ ಅನುಭವಿಸಿದ ಯತ್ನಾಳ್ ಅರ್ಧದಲ್ಲಿಯೇ ಭಾಷಣವನ್ನ ಮೊಟಕುಗೊಳಿಸಿ ವೇದಿಕೆಯಿಂದ ವಾಪಸ್ ಹೋದ್ರು. ಸೊ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ವೈರಲ್ ಆಗಿದೆ.
ಇದು ಯಾವ ಕಾರ್ಯಕ್ರಮ? ನೀವೇನ್ ಮಾತಾಡ್ತಾ ಇದ್ದೀರಿ? ದೇವಸ್ಥಾನ ನಿರ್ಮಾಣಕ್ಕೆ ಎಲ್ಲಾ ಸಮುದಾಯದವರು ದೇಣಿಗೆ ಕೊಟ್ಟಿದ್ದಾರೆ. ಮುಸ್ಲಿಮರು 6 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಮಾತನಾಡೋ ಸ್ಥಳ ಅಲ್ಲ ಅಂತ ಯತ್ನಾಳ್ ಅವರನ್ನ ಸಭೆಯಲ್ಲಿ ನೆರೆದಿದ್ದ ಜನ ತರಾಟೆಗೆ ತೆಗೆದುಕೊಂಡ್ರು. ಜನರಿಂದ ವಿರೋಧ ವ್ಯಕ್ತ ಆಗ್ತಾ ಇದ್ದಂತೆ ಯತ್ನಾಳ್ ವೇದಿಕೆಯಿಂದ ಇಳಿದು ಹೋದ್ರು. ಆದ್ರೂ ಯತ್ನಾಳ್ ಸೇರಿದಂತೆ ಬಿಜೆಪಿ ನಾಯಕರಾದ ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ, ಸಿ.ಟಿ. ರವಿ ಮುಂತಾದವರು ವಕ್ಫ್ನ ವಾಸ್ತವ ಸ್ಥಿತಿ ಮಾತಾಡೋದಕ್ಕಿಂತ, ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣ ಮಾಡೋದಕ್ಕಿಂತ ಕೋಮುದ್ವೇಷ ಹರಡೋದ್ರಲ್ಲೇ ಹೆಚ್ಚು ನಿರತರಾಗ್ಬಿಟ್ರು. ಇನ್ನು ನೆಕ್ಸ್ಟ್ ಒನ್, ಜೆಪಿಸಿಯ ಜಗದಂಬಿಕಾ ಪಾಲ್ ರಾಜಕೀಯ. ಕೋಮು ಸೌಹಾರ್ದ ಕದಡುವ ರಾಜಕೀಯದ ಮೂಲಕ ಬೇಳೆ ಬೇಯಿಸ್ಕೊಳ್ತಾ ಇರುವಂತಹ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ವಕ್ಫ್ ಮಸೂದೆಗೆ ತಿದ್ದುಪಡಿ ತರಬೇಕು ಅಂತ ಹೊರಟಿರೋದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಮಸೂದೆಯಲ್ಲಿರುವಂತಹ ಅಂಶಗಳು ಸಂವಿಧಾನದ ಜಾತ್ಯತೀತ ತತ್ವಕ್ಕೆ ಮತ್ತು ದೇಶದ ಹಿತಾಸಕ್ತಿಗೆ ಪೂರಕ ಆಗಿಲ್ಲ ಅಂತ ಪ್ರತಿಪಕ್ಷಗಳು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸಿದೆ. ಇದಕ್ಕಾಗಿ ಸರ್ಕಾರ ಮಸೂದೆಯನ್ನು ಪರಿಶೀಲಿಸೋಕೆ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿದೆ. ಇದಕ್ಕೆ ಜೆಪಿಸಿ ಅಂತ ಹೇಳ್ತಾರೆ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರನ್ನ ಒಳಗೊಂಡ ಸಮಿತಿಗೆ ಬಿಜೆಪಿಯ ಹಿರಿಯ ಸಂಸದ ಜಗದಂಬಿಕಾ ಪಾಲ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ನಿಷ್ಪಕ್ಷಪಾತವಾಗಿ ತನಿಖೆ ಹಾಗೂ ವಿಚಾರಣೆ ನಡೆಸಬೇಕಾದಂತಹ ಜಗದಂಬಿಕಾ ಪಾಲ್ ವಿವಾದವನ್ನ ಮತ್ತಷ್ಟು ದೊಡ್ಡದು ಮಾಡೋ ಸಲುವಾಗಿ ಜೆಪಿಸಿ ಸದಸ್ಯರಿಗೂ ಮಾಹಿತಿ ನೀಡದೇನೆ ವಿವಾದ ಆರಂಭವಾದ ಕರ್ನಾಟಕದ ವಿಜಯಪುರಕ್ಕೆ ಆಗಮಿಸಿದ್ರು. ಜೆಪಿಸಿ ಅಧ್ಯಕ್ಷರು ಯಾವುದೇ ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲಾ ಸದಸ್ಯರು ಒಟ್ಟು ಸೇರಿ ಹೋಗ್ತಾರೆ. ಸೊ ಕನಿಷ್ಠ ಅವರೆಲ್ಲರಿಗೂ ಮಾಹಿತಿ ಇರತ್ತೆ ಅಥವಾ ನಿಯಮಾನುಸಾರ ಮಾಹಿತಿಯನ್ನ ನೀಡಬೇಕು. ಸದರಿ ಜೆಪಿಸಿಯಲ್ಲಿ ಕರ್ನಾಟಕದ 2 ಸದಸ್ಯರಿದ್ದಾರೆ. ಬಿಜೆಪಿಯ ಲೋಕಸಭಾ ಸದಸ್ಯ ತೇಜಸ್ವಿ ಸೂರ್ಯ ಹಾಗೂ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್. ಆದರೆ ಪಾರದರ್ಶಕತೆ ನೀತಿಯಲ್ಲಿ ಅನುಸರಿಸಬೇಕಾದಂತ ಜಗದಂಬಿಕಾ ಪಾಲ್ ತಮ್ಮ ಪಕ್ಷ ಬಿಜೆಪಿಯ ತೇಜಸ್ವಿ ಸೂರ್ಯ ಅವರನ್ನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ತೇಜಸ್ವಿ ಸೂರ್ಯ ಅವರಿಗೆ ಮಾಹಿತಿ ನೀಡಿರುವ ಪಾಲ್ ಅವರು ಮತ್ತೊಬ್ಬ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಅವರಿಗೆ ಮಾಹಿತಿಯನ್ನೇ ನೀಡಿಲ್ಲ. ವಿಜಯಪುರಕ್ಕೆ ಆಗಮಿಸಿದ ಜಗದಂಬಿಕಾ ಪಾಲ್ ವಕ್ಫ್ ವಿಚಾರದಲ್ಲಿ ಧರಣಿ ಮಾಡ್ತಾ ಇದ್ದಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಬಳಿ ಹೋಗಿದ್ದಾರೆ. ಪಾಲ್ ಅವರಿಗೆ ನೊಂದವರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ನೋಟಿಸ್ ಪಡೆದ ರೈತರ ಬಳಿ ತೆರಳಿ ಅವರ ನಿಜವಾದ ಸಮಸ್ಯೆಗಳನ್ನು ಆಲಿಸಬೇಕಿತ್ತು. ಆದರೆ ಬಿಜೆಪಿ ನಾಯಕರ ಬಳಿ ತೆರಳಿದ್ದು ರಾಜಕೀಯ ಅಲ್ಲದೆ ಮತ್ತೇನೂ ಇಲ್ಲ ಅನ್ನೋದಂತೂ ಸ್ಪಷ್ಟ ಆಗತ್ತೆ. ಹಾಗಾದ್ರೆ ವಕ್ಫ್ ಭೂಮಿ ರಾಷ್ಟ್ರೀಕರಣಗೊಳಿಸುವ ಹುನ್ನಾರ ನಡೀತಾ ಇದೆಯಾ? ಕೇಂದ್ರ ಸರ್ಕಾರದ 1995 ಮತ್ತು 2013ರಲ್ಲಿನ ವಕ್ಫ್ ಕಾಯ್ದೆಗೆ ತಿದ್ದುಪಡಿಗಳನ್ನ ಪ್ರಸ್ತಾಪಿಸುವ ವಕ್ಫ್ ತಿದ್ದುಪಡಿ ಮಸೂದೆ 2024 ಕೆಲವು ಆತಂಕಕಾರಿ ನಿಬಂಧನೆಗಳನ್ನ ಹೊಂದಿದೆ ಅಂತ ಸಮುದಾಯದ ಮುಖಂಡರು ಆತಂಕಕ್ಕೆ ಒಳಗಾಗಿದ್ರು. ಉದ್ದೇಶಿತ ಮಸೂದೆಯಲ್ಲಿ ಎಲ್ಲಾ ವಕ್ಫ್ ಜಮೀನುಗಳನ್ನ ಸರ್ಕಾರಿ ಜಮೀನುಗಳಾಗಿ ಪರಿವರ್ತಿಸೋಕೆ ಜಿಲ್ಲಾಧಿಕಾರಿಗಳಿಗೆ ಅನಿಯಂತ್ರಿತ ಅಧಿಕಾರವನ್ನ ನೀಡುವ ಸಾಧ್ಯತೆ ಇದೆ. ಎಲ್ಲಾ ನ್ಯಾಯಾಧೀಶರ ನೇತೃತ್ವದ ನ್ಯಾಯಮಂಡಳಿಯ ಅಧಿಕಾರವನ್ನ ನ್ಯಾಯಾಂಗದ ಸದಸ್ಯರಲ್ಲದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಮಟ್ಟಕ್ಕೆ ತಗ್ಗಿಸುತ್ತೆ. ಸರ್ಕಾರದ ಭೂಸ್ವಾಧೀನ ಮಸೂದೆಯು ವಂಚಿತ ಮುಸ್ಲಿಂ ಸಮುದಾಯದ ಹಕ್ಕುಗಳನ್ನ ಕಸಿದುಕೊಳ್ಳೋದಕ್ಕಾಗಿನೇ ಬಂದಿದೆ. ರಾಜಕೀಯ ವ್ಯಕ್ತಿಗಳು ವಕ್ಫ್ ಬೋರ್ಡ್ನಲ್ಲಿದ್ದ ಹಲವರು ವಕ್ಫ್ ಆಸ್ತಿಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಇದೆಲ್ಲವುಗಳ ಹೊರತಾಗಿ ದಾನಿಗಳ ಉದ್ದೇಶಗಳಿಂದ ಭಿನ್ನವಾದ ರೀತಿಯಲ್ಲಿ ವಕ್ಫ್ ಆಸ್ತಿಯನ್ನ ಸಂರಕ್ಷಿಸಲಾಗ್ತಾ ಇದೆ. ಸಮುದಾಯಕ್ಕೆ ಅನುಕೂಲ ಆಗುವಂತೆ ಕಾನೂನುಗಳನ್ನ ಮಾರ್ಪಡಿಸಬೇಕಾಗಿದೆ. ಆದ್ರೆ ಪ್ರಸ್ತಾವಿತ ಮಸೂದೆಯು ಇಂಥ ಯಾವುದೇ ಉದ್ದೇಶಗಳನ್ನ ಹೊಂದಿದಂತೆ ಕಾಣಿಸ್ತಾ ಇಲ್ಲ. ನೂತನ ಮಸೂದೆಯು ಕೇವಲ ಚುನಾಯಿತ ಸರ್ಕಾರಗಳ ಹಸ್ತಕ್ಷೇಪವನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ವಕ್ಫ್ ನಿಯಮಗಳ ವಿರುದ್ಧವಾಗಿ ಲಾಭದಾಯಕ ಸಂಸ್ಥೆಗಳಾಗಿ ಮಾರ್ಪಡಿಸಬಹುದು. ಎಲ್ಲಾ ವಿಚಾರಗಳಲ್ಲೂ ಒಂದು ರಾಷ್ಟ್ರ ಒಂದು ಕಾನೂನು ಅಂತ ಆಗ್ರಹಿಸುವ ಹಿಂದುತ್ವ ಸಂಘಟನೆಗಳು ಮತ್ತು ಬಿಜೆಪಿ ನಾಯಕರು ಧಾರ್ಮಿಕ ಕಾನೂನುಗಳ ವಿಚಾರದಲ್ಲಿ ಮಾತ್ರ ಭಿನ್ನ ನಿಲುವನ್ನು ವ್ಯಕ್ತಪಡಿಸ್ತಾರೆ. ಹಿಂದೂ ದೇವಾಲಯಗಳಿಗೆ ಸಂಪೂರ್ಣ ಸ್ವಾಯತ್ತತೆ ನೀಡಬೇಕು ಅಂತ ಅವ್ರು ಬಯಸ್ತಾರೆ. ಆದ್ರೆ ಅಲ್ಪಸಂಖ್ಯಾತ ಸಂಸ್ಥೆಗಳನ್ನ ಸರ್ಕಾರವು ಬಿಗಿಯಾಗಿ ನಿಯಂತ್ರಿಸಬೇಕು ಅಂತ ಒತ್ತಾಯಿಸ್ತಾರೆ. ಎಲ್ಲಾ ಧಾರ್ಮಿಕ ಆಸ್ತಿಗಳು ಪ್ರತಿಕೂಲ ಸ್ವಾಧೀನದಿಂದ ಉಂಟಾಗುವಂತಹ ಮಾಲೀಕತ್ವದ ಹಕ್ಕುಗಳಿಂದ ವಿನಾಯಿತಿ ಪಡೆದಿದೆ. ಆದ್ರೆ ವಕ್ಫ್ ಆಸ್ತಿ ಸರ್ಕಾರಿ ಆಸ್ತಿ ಆದ್ರೆ ಅದು ದುರ್ಬಲ ಆಗೋಗ್ಬಿಡುತ್ತೆ. ಯಾವುದೇ ವಕ್ಫ್ ಆಸ್ತಿಯು ಶತಮಾನಗಳ ಕಾಲ ಅದರ ಸ್ವಾಧೀನವನ್ನ ಇತರರು ಅನುಭವಿಸ್ತಾ ಇದ್ರೂ ಅದು ಖಾಸಗಿ ಆಸ್ತಿ ಆಗೋದಿಲ್ಲ. ಆದ್ರೆ ಸರ್ಕಾರಿ ಆಸ್ತಿಯು 12 ವರ್ಷಗಳ ನಂತರ ಪ್ರತಿಕೂಲ ಸ್ವಾಧೀನದಿಂದ ತನ್ನ ಸ್ಥಾನಮಾನವನ್ನ ಕಳ್ಕೊಳ್ಬಹುದು. ಇದು ಒಂದು ಸಮುದಾಯವನ್ನ ಮತ್ತಷ್ಟು ದುರ್ಬಲಗೊಳಿಸೋದಲ್ಲದೆ ಸಾಮಾಜಿಕ ಅಶಾಂತಿಗೂ ಸಹ ಕಾರಣ ಆಗಬಹುದು. ಹಾಗಾದ್ರೆ ಹಿಂದೂ ಮತ್ತು ಇತರ ಸಂಸ್ಥೆಗಳಿಗೆ ಯಾಕೆ ಯಾವುದೇ ತಿದ್ದುಪಡಿ ಇಲ್ಲ? ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿ ಮಾಡೋಕೆ ಹೊರಟಿರುವಂತಹ ವಕ್ಫ್ ಮಸೂದೆ ಬಗ್ಗೆ ಯಾರ ಜೊತೆಯೂ ಸಮಾಲೋಚನೆಯನ್ನ ನಡೆಸಿಲ್ಲ.
ಮಸೂದೆ ಪ್ರಸ್ತಾಪಿಸಿರುವ ತಿದ್ದುಪಡಿಯಲ್ಲಿ ಕಾಗದದ ಪತ್ರವನ್ನ ತೋರಿಸಿದ್ರೆ ದಾಖಲಾದ ಯಾವುದೇ ವಕ್ಫ್ ಆಸ್ತಿಯನ್ನ ವಕ್ಫ್ ಅಂತ ಪರಿಗಣಿಸಲಾಗೋದಿಲ್ಲ. ವಕ್ಫ್ ಬೋರ್ಡ್ ನಲ್ಲಿ ಕಡ್ಡಾಯವಾಗಿ ಮುಸ್ಲಿಮೇತರರನ್ನ ನೇಮಿಸಬೇಕು ಅಂತ ಬದಲಿಸಲಾಗಿದೆ. ಆದ್ರೆ ಈ ಬಗೆಯ ಷರತ್ತು ಹಿಂದೂ, ಸಿಖ್ ಅಥವಾ ಕ್ರೈಸ್ತ ಸಂಸ್ಥೆಗಳಿಗೆ ವಿಧಿಸಿಲ್ಲ. ನೂತನ ಮಸೂದೆಯು ಮುಸ್ಲಿಂ ವಕ್ಫ್ ವಿಷಯದಲ್ಲಿ ಸರ್ಕಾರಿ ಹಿಡಿತವನ್ನ ಹೆಚ್ಚಿಸುವ ಮತ್ತು ಮುಸ್ಲಿಂ ಆಸ್ತಿಗಳನ್ನ ರಾಷ್ಟ್ರೀಕರಣಗೊಳಿಸುವ ಹಿಂದುತ್ವವಾದಿ ದುರುದ್ದೇಶವನ್ನ ಹೊಂದಿದೆ. ಇದು ಮುಸ್ಲಿಮರ ಅಸ್ತಿತ್ವ, ಅಸ್ಮಿತೆ, ಬದುಕು ಮತ್ತು ನಾಗರಿಕತ್ವವನ್ನೇ ನಾಶ ಮಾಡುವ ಉಗ್ರ ಹಿಂದುತ್ವ ಯೋಜನೆಯ ಭಾಗ ಆಗಿದೆ. ಆದ್ರಿಂದಾನೇ ಬಿಜೆಪಿಯ ವಕ್ಫ್ ವಿರೋಧ ಮುಸ್ಲಿಮರನ್ನ ಆತಂಕಕ್ಕೆ ಈಡು ಮಾಡ್ತಾ ಇರೋದು. ಹಲವು ದಶಕಗಳಿಂದ ಕೃಷಿ ಮಾಡ್ತಾ ಇರುವಂತ ರೈತರಿಗೆ ಜಮೀನು ನಿಮ್ದಲ್ಲ ಅಂತ ನೋಟಿಸ್ ಬಂದ್ರೆ ಸಹಜವಾಗಿನೇ ಆತಂಕಕ್ಕೆ ಒಳಗಾಗ್ತಾರೆ. ಆದ್ರೆ 1998 ಜನವರಿ 28ಕ್ಕೆ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೊಟ್ಟ ತೀರ್ಪಿನ ಪ್ರಕಾರ ಒಮ್ಮೆ ಒಂದು ಆಸ್ತಿಯ ಸ್ವರೂಪ ವಕ್ಫ್ ಸ್ವರೂಪ ಆದಲ್ಲಿ ಅದು ಶಾಶ್ವತವಾಗಿ ವಕ್ಫ್ ಸ್ವರೂಪವೇ ಆಗಿರತ್ತೆ. ಅದರ ಒಡೆತನವನ್ನ ವರ್ಗಾವಣೆ ಮಾಡೋಕ್ ಬರೋದಿಲ್ಲ. ಆ ಆದೇಶದ ಮುಂದುವರಿಕೆಯಾಗಿಯೇ ಒತ್ತುವರಿಯಾಗಬಹುದಾದ ಆಸ್ತಿಗಳಿಗೆ ವಕ್ಫ್ ನೋಟಿಸ್ ಕೊಡ್ತಾ ಇದೆ. ಸೊ ಈ ಪ್ರಕ್ರಿಯೆಯನ್ನ ನಿಲ್ಲಿಸಿದ್ರೆ ನ್ಯಾಯಾಂಗ ನಿಂದನೆ ಕೂಡ ಆಗತ್ತೆ. ಮುಸ್ಲಿಂ ಸಮುದಾಯದ ಶ್ರೀಮಂತರು ಮತ್ತು ರಾಜಕಾರಣಿಗಳಿಂದ ವಕ್ಫ್ ಆಸ್ತಿಗಳ ಅತಿ ಹೆಚ್ಚು ದುರ್ಬಳಕೆ ಆಗ್ತಾ ಇದೆ. ವಕ್ಫ್ ಆಸ್ತಿಗಳ ಒಡೆತನವನ್ನ ಬದಲಾಯಿಸೋಕೆ ಸಾಧ್ಯ ಇಲ್ಲ ಆದ್ರೂ ಕೂಡ ಅದರ ಗುತ್ತಿಗೆ ಮತ್ತು ಉಪಗುತ್ತಿಗೆಯನ್ನ ಆ ಆಸ್ತಿಯ ಉಸ್ತುವಾರಿ ನೋಡ್ಕೊಳ್ಳೋ ಮುತವಲ್ಲಿ ಮಾಡಬಹುದು. ಸೊ ಈ ಅವಕಾಶವನ್ನ ಬಳಸಿಕೊಂಡು ಕೋಟ್ಯಾಂತರ ರೂಪಾಯಿ ಗುತ್ತಿಗೆ ಆದಾಯ ತರಬಹುದಾದಂತ ಆಸ್ತಿಗಳನ್ನ ವಿಂಡೋಸ್ ಮ್ಯಾನರ್ಸ್ ನಂತಹ ಪಂಚತಾರಾ ಹೋಟೆಲ್ಗಳಿಗೆ ಅಥವಾ ಶ್ರೀಮಂತರಿಗೆ ಭ್ರಷ್ಟಾಚಾರದ ಮೂಲಕ ನೀಡಿರ್ತಾರೆ. ವಕ್ಫ್ ಬೋರ್ಡ್ಗೆ ಅತಿ ದೊಡ್ಡ ನಷ್ಟ ಆಗ್ತಾ ಇರೋದು ನಗರದ ವಕ್ಫ್ ಆಸ್ತಿಗಳ ದುರ್ಬಳಕೆ ಮತ್ತು ಒತ್ತುವರಿಗಳಿಂದ. ಇದನ್ನ ಖಂಡಿತವಾಗಿಯೂ ಸಹ ನಿಗ್ರಹಿಸಲೇಬೇಕಾಗಿದೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ದಶಕಗಳಿಂದ ಉಳುಮೆ ಮಾಡ್ತಾ ಇರುವಂತ ಜಮೀನುಗಳು ಅಕಸ್ಮಾತ್ ವಕ್ಫ್ ಭೂಮಿ ಆಗಿದ್ರು ಅದನ್ನ ಅವರಿಂದ ಕಿತ್ಕೊಳ್ಳೋದ್ರಿಂದ ವಕ್ಫ್ಗೆ ಯಾವ ಆದಾಯನೂ ಬರೋದಿಲ್ಲ. ಯಾಕಂದ್ರೆ ಅದು ಉಳುಮೆ ಮಾಡುವ ಭೂಮಿಯೇ ಆಗಿರುತ್ತೆ. ಆದ್ರಿಂದ ಅದು ವಕ್ಫ್ ಭೂಮಿ ಅಂತ ಸ್ಥಾಪಿತ ಆದ್ರೂ ಸಹ ಅದನ್ನ ರೈತರಿಗೆ ಉಳುಮೆಗೆ ಬಿಟ್ಕೊಡೋದ್ರ ಮೂಲಕ ಮಾತ್ರ ವಕ್ಫ್ಗೆ, ಮುಸ್ಲಿಂ ಸಮುದಾಯಕ್ಕೆ ಮತ್ತು ಒಟ್ಟಾರೆ ಸಮಾಜಕ್ಕೆ ಸಾಮಾಜಿಕ ಆರ್ಥಿಕ ಲಾಭ ಹಾಗೂ ನಿಜವಾದ ಪರಿಹಾರ ಸಿಗತ್ತೆ. ಹೀಗಾಗಿ ಈ ಸಮಸ್ಯೆಯನ್ನ ರೈತರು, ವಕ್ಫ್ ಬೋರ್ಡ್, ಮುಸ್ಲಿಂ ಸಮುದಾಯ ಮತ್ತು ಸರ್ಕಾರ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬೇಕಾಗಿದೆ. ರೈತರ ವಿಷಯದಲ್ಲಿ ಬಿಜೆಪಿ ನಾಯಕರು ಕೂಡ ಕೋಮು ದ್ವೇಷವನ್ನ ಬಿಟ್ಟು ಅವರ ಏಳಿಗೆಯತ್ತ ಗಮನ ಹರಿಸಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.